ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪಾದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವಬೋಧೆ ನಿಜಗುಣರು ರಚಿಸಿದಂಥ ಪರಮಾನುಭವಬೋಧೆ 4ನೆಯ ಸಂಧಿ ಶುರುವಾಗಿದೆ. 4ನೆಯ ಸಂಧಿ ಒಳಗೆ ಇವತ್ತು 4ನೆಯ ಸೂತ್ರವನ್ನು ನೋಡಬೇಕಾಗ್ತದೆ. ಒಂದು ಸೆಕೆಂಡ್, ಇಲ್ಲ, ಮೂರನೆಯ ಸೂತ್ರದಲ್ಲಿ ಕೊನೆಯ ಸ್ವಲ್ಪ ನುಡಿಗಳನ್ನು ನೋಡಬೇಕಾಗ್ತದೆ. 3ನೆಯ ಸೂತ್ರದಿಂದ ನೋಡೋಣ, 3ನೇ ನುಡಿಯಿಂದ ನೋಡೋಣ. ಈ 4ನೆಯ ಸಂಧಿ ಒಳಗೆ 3ನೇ ಸೂತ್ರ ಒಳಗೆ ಹೇಳತ್ತಾರ, ಭಾಳ ಅದ್ಭುತವಾಗಿ ಹೇಳತ್ತಾರ. ಏನು ಹೇಳ್ತಾರೆ? ಗುರುವಿಂದೆ ಪರತತ್ವವುದು ದೋಷರಹಿತವಾಗಿರೇ ತಿಳಿಯುವುದೇ ಶಿಷ್ಯ ನೆನಪನು ಅಂತ ನಿನ್ನೆ ವಿಚಾರದಲ್ಲಿ ಬಂದವು. ಯಾಕಂದ್ರೆ ಸದ್ಗುರುವಿನಿಂದ ತಿಳಿಬೇಕಾದ್ರೆ ಶಿಷ್ಯನಾದಂಥವನು ಮೊದಲ ಹೆಂಗಿರಬೇಕು ಅನ್ನುವಂಥದ್ದನ್ನು ಹೇಳಿದರು. ಪದವನ್ನು ಶೋಧನೆ ಮಾಡಿಕೊಂಡು ನಂತರ ಸದ್ಗುರುವಿನ ಹತ್ರ ಕೂತ್ಕೊಂಡು ನೀನು ಪರಬ್ರಹ್ಮ ಸ್ವರೂಪ ಇದ್ದೀಯಾ ಅಂತ ಕೇಳುವಂಥದ್ದು. ಆತ ಶಮೆ ದಮೆ ಎಲ್ಲವನ್ನು ಮಾಡಿಕೊಂಡು ಕೂತ್ಕೊಂಡಿರ್ಬೇಕಾಗ್ತದೆ. ಅಂತಃಕರಣ ಅನ್ನುವಂಥದ್ದು ಪರಿಶುದ್ಧವಾಗಿ ಇಟ್ಕೊಂಡು ಗುರುವಾಕ್ಯವನ್ನು ಕೇಳಿದಾಗ ಆ ವಿಚಾರಗಳು ಅಳವಡ್ತಾವೆ ಅನ್ನುವಂಥದ್ದನ್ನು ಇಲ್ಲಿ ಕೆಲವೊಂದು ವಿಚಾರಗಳನ್ನು ಅವ್ರು ಹೇಳಿದರು. ಯಾಕಂದರೆ ಇಂಥ ಒಂದು ಪರತತ್ವ ಅಂದರೆ ಶ್ರೇಷ್ಠವಾದಂಥ ಈ ತತ್ವದ ವಿಚಾರವನ್ನು ತಿಳ್ಕೊಳ್ಬೇಕಾದಾಗ ಶಿಷ್ಯ ಕೂಡ ಅಷ್ಟೇ ಪರಿಶುದ್ಧವಾಗಿರ್ಬೇಕಾಗ್ತದೆ. ಈ ಮಹಾವಾಕ್ಯವನ್ನು ಏನು ಅದರ ಅರ್ಥ ಆಗಬೇಕಾಗಿತ್ತು ಅಂತಂದಾಗ ಶಿಷ್ಯನ ಒಂದು ಅಂತಃಕರಣ ಕೂಡ ಪರಿಶುದ್ಧವಾಗಿರ್ಬೇಕಾಗ್ತದೆ. ಅಂದಾಗ ಮಾತ್ರ ಈ ವಿಚಾರಗಳು ಆಗಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಈ ಶ್ರವಣಾದಿ ಇಲ್ಲಾಂದರೆ ಏನಾಗ್ತದೆ, ಶ್ರವಣದ ಎಷ್ಟು ಕೇಳಿದರೂ ಕೂಡ ಅಲ್ಲಿ ದೋಷದಿಂದ ಕೂಡ್ತದೆ. ನಾವು ಯಾವಾಗ ಅಂತಃಕರಣ ಪರಿಶುದ್ಧ ಇರಲಿಲ್ಲ ಅಂತಂದಾಗ ಏನಾಗ್ತದೆ, ಅಲ್ಲಿ ದೋಷದಿಂದ ಕೂಡ್ತಾವೆ ಶ್ರವಣ ಮನನ ನಿಧಿಧ್ಯಾಸ. ಅದಕ್ಕೆ ಈ ಮುಂದೆ ಕೂಡ ಶ್ರವಣಾದಿ ದೋಷಗಳು ಬಾರದ ಹಾಗೆ ಶ್ರವಣವನ್ನು ಮಾಡ್ತಕ್ಕದ್ದು ಅಂತ ಕೂಡ ಅವರು ನಿನ್ನೆ ಹೇಳಿ ಗುರು ಮತ್ತು ಶಿಷ್ಯನ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಿದರು ಅವರು. ಈಗ ನಾವು ಯಾಕಂದರೆ 2ನೇ ನುಡಿಯಲ್ಲಿ ಕೂಡ ಹೇಳಿದರು, ಗುರು ಯಾರಂತ ತಿಳಿದು ಶರಣಾಗತಿನ ಆಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಿನ್ನೆ ಹೇಳಿದರು. ಗುರು ಅಂತಂದ್ರೆ ನಿರಹಂಕಾರದಿಂದ ಇರಬೇಕಾಗ್ತದತ್ತ, ಪರತತ್ವವದನು ದೋಷ ವಿರಹಿತ ಮೆನೆ ಅಂತ ಹೇಳ್ತಾರೆ. ಈ ರೀತಿ ಯಾವುದೇ ಒಂದು ದೋಷ ಇಲ್ಲದೆ ಇಲ್ಲಿ ಕೂಡದಿರುವಂಥದ್ದು, ಯಾವುದು ದೋಷ ಇರದೆ ಇಲ್ಲಿ ಏನು ಗುರು ಬೋಧಿಸ್ತಕ್ಕಂಥದ್ದು ಅಂತ ನಿನ್ನೆ ವಿಚಾರಗಳಲ್ಲಿ ಬಂದು ಅಂಥ ಗುರು ಹೇಳಿದ್ದಾರೆ. ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರು. ಮತ್ತು ಇಲ್ಲಿ ಕೂಡ ಅಂಥ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆಗಿರ್ಬೇಕಂತ ಕೂಡ ಹೇಳಿ 3ನೇ ನುಡಿಯಲ್ಲಿ ಹೇಳ್ತಾರೆ. ಶಿಷ್ಯನಾದರೂ ಕೂಡ ಶ್ರವಣಾದಿ ದೋಷಗಳು ಬಾರದೆ ಹಾಗೆ ಗುರುಮುಖದಿಂದ ಪರತತ್ವವನ್ನು ಶ್ರವಣ ಮಾಡಬೇಕು. ಯಾಕಂದ್ರೆ ಶಿಷ್ಯ ಕೂಡ ಹೆಂಗದಂತಂದ್ರೆ ಇವಕ್ಕೆ ದೋಷ ಬರಬಾರ್ದು. ಯಾವುದಕ್ಕೆ? ಶ್ರವಣ ಮನನ ನಿಧಿ ದೋಷಗಳು, ನಿಧಿಧ್ಯಾನ. ಯಾಕಂದರೆ ನಿಧಿಧ್ಯಾಸ ಅನ್ನುವಂಥದ್ದು ಇವು ದೋಷಗಳು ಬಾರದ ಹಾಗೆ ಗುರುಮುಖದಿಂದ ಪರತತ್ವವನ್ನು ಶ್ರವಣ ಮಾಡಬೇಕು ಅಂತ ಕೂಡ ಹೇಳುತ್ತಾರೆ. ಈ 3ನೇ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ತರುಣಿ ಕೇಳು, ಆ ಶ್ರವಣಾದಿ ದೋಷಗಳನ್ನು ವಿರಹಿತವಾಗಿ ವಿಚಾರಿಸಿ ಪರತತ್ವ ಪದವನ್ನು ಗುರುಬೋಧೆಯಿಂದ ಅವಧರಿಪುದು ವರಶಿಷ್ಯನುಲವಿಂದೆ. ಏನು ಹೇಳ್ತಾರೆ? ತರುಣಿ ಅಂದರೆ ಮೈತ್ರಾದೇವಿ ಆಲಿಸು. ಕೇಳುವಂಥ ಒಂದು ಸಂದರ್ಭದಲ್ಲಿ ಅವರಿಗೆ ವರ್ಣನೆ ಮಾಡ್ತಾರೆ ಮೈತ್ರಾದೇವಿಗೆ.
ತರುಣಿ ಕೇಳು ಆ ಶ್ರವಣಾದಿ ದೋಷಗಳನ್ನು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಶ್ರವಣಾದಿ ಅಂತಂದಾಗ ನಾವು ಶ್ರವಣ ಮನನ ನಿಧಿಧ್ಯಾಸನ ತಗೊಳ್ಬೇಕಾಗ್ತದೆ. ಈ ದೋಷಗಳನ್ನು ಇರದೆ ಹಾಗೆ ಕೇಳಬೇಕು. ಯಾಕಂತಂದ್ರೆ ಶ್ರವಣಾದಿ ದೋಷಗಳನ್ನು ವಿರಹಿತವಾಗಿ ಯಾವುದು ದೋಷ ಇರದೆ ಹಾಗೆ ನಾವು ಕೇಳಬೇಕಾಗ್ತದೆ. ಇಂಥ ವಿಚಾರಗಳನ್ನು ಗುರುಮುಖದಿಂದ ಶ್ರವಣ ಮಾಡಬೇಕಾದಾಗ ಅವಾಗ ಶ್ರವಣಕ್ಕೂ ದೋಷ ಆಗಬಾರ್ದು, ಮನನಕ್ಕೂ ದೋಷ ಬರಬಾರ್ದು, ನಿಧಿಧ್ಯಾಸನಕ್ಕೂ ದೋಷ ಬರಬಾರ್ದು. ಆ ರೀತಿಯಾಗಿ ವಿಚಾರ ಮಾಡಬೇಕಾಗ್ತದ. ದೋಷಗಳನ್ನು ವಿರಹಿತವಾಗಿ ವಿಚಾರಿಸಿ ಪರತತ್ವ ಪದವನ್ನು ಅಂದ್ರೆ ಪರತತ್ವದ ಅದು ಯಾವುದಕ್ಕೆ ಯಾವುದು ಒಂದು ಉಪಮೆಗೆ ಅಥವಾ ಪ್ರಮಾಣಕ್ಕೆ ನಿಲುಕದೇ ಇರುವಂಥ ಪರಿಶುದ್ಧವಾಗಿರುವಂಥ ಈ ಒಂದು ಪರತತ್ವದ ಪದವನ್ನು ಗುರುಬೋಧೆಯಿಂದ ಅಂದ್ರೆ ಗುರುವಿನ ಮೂಲಕನೇ ಇದನ್ನು ತಗೊಳ್ಬೇಕಾಗ್ತದ. ಅವಧರಿಪುದು ಅಂತ ಹೇಳ್ತಾರೆ. ಇದನ್ನು ಸ್ವೀಕಾರ ಮಾಡಬೇಕಾಗ್ತದೆ, ನಿಶ್ಚಯ ಮಾಡಬೇಕಾಗ್ತದೆ. ಗುರು ಮುಖಾಂತರನೇ ಇದನ್ನು ಈ ಪರತತ್ವದ ಪದವನ್ನು ತಿಳ್ಕೊಳ್ಬೇಕಾಗ್ತದೆ, ಇದನ್ನು ವಿಚಾರ ಮಾಡಬೇಕಾಗ್ತದ. ಅದಕ್ಕೆ ಶಿಷ್ಯನಾದರೂ ಕೂಡ ಇಲ್ಲಿ ಹೇಳ್ತಾರೆ, ಇಲ್ಲಿ ಕೆಲವು ದೋಷಗಳ ಬಗ್ಗೆ ಹೇಳ್ತಾರೆ ಅವರು. 3 ದೋಷಗಳು ಆಗ್ತವೆ. ಯಾವ ರೀತಿ ಅಂದ್ರೆ ಈ ಗುರುವಿನ ಹತ್ರ ಕೂತ್ಕೊಳ್ಬೇಕಾದಾಗ ಕೆಲವೊಂದು ಇನ್ನೂ ನಾವು ಇಟ್ಕೊಂಡಿರ್ತೀವಿ. ಇರುವೆಯ ದೃಷ್ಟಾಂತ ಮೊದಲೆಲ್ಲ ಬಂದಿದ್ದಾವ. ರಾಕಿ ಸ್ವಲ್ಪ ಮಾತು ಕಡಿಮೆ ಮಾಡಿರಿ, ಶಬ್ದ ಅಲ್ಲಿ ರೂಮಲ್ಲಿ ಹೋಗ್ರಿ. ರಾಕಿ ಸೌಂಡ್ ಕಡಿಮೆ ಮಾಡಿರಿ. ಅದು ಇಲ್ಲಿ ಏನು ಹೇಳ್ತಾರ ಅಂತಂದ್ರೆ, ದೇಹಾದಿಗಳಲ್ಲಿ ಈ ಶರೀರ, ಮನ, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ನಾನು ಅನ್ನುವಂಥ ಬುದ್ಧಿಯಿಂದ ಕೇಳುವಂಥದ್ದು. ಇಂದ ಭಾಳಷ್ಟು ಉದಾಹರಣೆಗಳು ಬಂದಿದ್ದಾವೆ, ಕೆಲವೊಂದು ವಿಚಾರಗಳು. ಇರುವೆಯ ದೃಷ್ಟಾಂತ ಕೂಡ ಬಂದಿದೆ. ಯಾಕೆ ಇದನ್ನು ಹೇಳಕತ್ತಾರಂದ್ರೆ, ಅಂತಃಕರಣ ಪರಿಶುದ್ಧವಾಗಿದ್ದಾಗ ಇದು ನೀನು ಪಕ್ಕ ಒಂದು ಇದಕ್ಕೆ ವಿಚಾರಕ್ಕೆ ಬರ್ತಿ ಅನ್ನುವಂಥದ್ದಕ್ಕೆ ಹೇಳ್ತಾ ಇದ್ದಾರೆ ಅವರು. ಇರುವೆ ಒಂದು ಸ್ವಲ್ಪ ಬಾಯಲ್ಲಿ ಉಪ್ಪು ಹಿಡ್ಕೊಂಡು ಹೋಗಿ ಸಕ್ಕರೆ ಬೆಟ್ಟಕ್ಕೆ ಹೋದಾಗ ಅದಕ್ಕೆ ತಿಂದು ನೋಡಿತು. ಅದು ಹೋಗಿಲ್ಲ ಅಂತಲ್ಲ, ಸಕ್ಕರೆ ಬೆಟ್ಟಕ್ಕೆ ಹೋಯಿತು. ಅದು ಇರುವೆ ಒಂದು ಸಕ್ಕರೆ ಬೆಟ್ಟಕ್ಕೆ ಹೋಗ್ತಿರ್ತದೆ, ಒಂದು ಉಪ್ಪಿನ ಬೆಟ್ಟಕ್ಕೆ ಹೋಗ್ತಿರ್ತದೆ. ಎರಡೂ ಒಂದು ಕಡೆ ರಾತ್ರಿ ಕೂಡ್ತಿರ್ತಾವ. ಇದು ಯಾಕೋ ಭಾಳ ಸಣ್ಣದಂಗೆ ಆಗಿರ್ತದೆ ಉಪ್ಪಿನ ಬೆಟ್ಟಕ್ಕೆ ಹೋಗಂತ ಇರುವೆ. ಯಾಕೆ ಇಷ್ಟು ಸಣ್ಣಾಗಿದೆ, ಏನು ಚಿಂತೆ ಮಾಡಾಕತ್ತಿ ಅಂತ ಇದು ಸಕ್ಕರೆ ಬೆಟ್ಟಕ್ಕೆ ಹೋಗಂತ ಇರುವೆ ಕೇಳಿತು. ಅದು ಸುಮ್ಮನೆ ಏನು ಹೇಳಲಿಲ್ಲ, ನಾನು ಬೆಟ್ಟಕ್ಕೆ ಬಾ, ನಿನಗೆ ತೋರಿಸ್ತೀನಿ, ಎಲ್ಲ ಸಿಹಿಯಾದಂಥದ್ದೆಲ್ಲ ನಿನಗೆ ತೋರಿಸ್ತೀನಿ ಅಂತ. ಆಯಿತು ಅಂತ ಇಬ್ಬರು ಸೇರಿಕೊಂಡು ಸಕ್ಕರೆ ಬೆಟ್ಟಕ್ಕೆ ಹೋದಾಗ ಅದು ತಿನ್ನು ಎಷ್ಟು ರುಚಿ ಅದು ನೋಡಿ, ತಿನ್ನು ಬಾಯಿಗೆ ಇಟ್ಕೋ ಅಂತಂತು. ಸಕ್ಕರೆ ಬೆಟ್ಟಕ್ಕೆ ಹೋದಾಗ ಇದು ಉಪ್ಪಿನ ಬೆಟ್ಟಕ್ಕೆ ಹೋಗೋಂಥದ್ದು ಆದರೂ ಯಾಕೋ ಮುಖ ಒಂದು ಸ್ವಲ್ಪ ಹಿಂಗೆ ಮಾಡ್ತಿತ್ತು, ಕೆಡಿಸ್ತಿತ್ತದು. ಯಾಕೆ ನಿನಗೆ ಇಷ್ಟು ಸಿಹಿಯಾದಂಥ ಸಕ್ಕರೆ ಬೆಟ್ಟನೇ ಅದ, ನೀನು ಎಲ್ಲಿ ಬಾಯಿ ಹಾಕಿದ್ರು ಕೂಡ ಸಿಹಿನೇ ಅದ, ನಿನ್ನ ಮುಖ ಯಾಕೆ ಹಿಂಗೆ ಮಾಡಿದೆ, ಏನಾರು ಇಟ್ಟಿದ್ದೇನೋ ಒಳಗಡೆ, ಬಾಯಿಗೆ ಏನಾರು ಇಟ್ಕೊಂಡಿದ್ದೇನೋ ಅಂತಂದಾಗ, ಹೌದು ಸ್ವಲ್ಪ ಇಟ್ಕೊಂಡು ಬಂದಿದ್ದೆ, ನನ್ನ ದಾರಿ ಭಾಳ ದೂರ ಅದ, ದಾರಿಗೆ ಏನೋ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೊಂದು ಸ್ವಲ್ಪ ಉಪ್ಪಿನ ಬಾಯಿಗೆ ಇಟ್ಕೊಂಡು ಬಂದಿದ್ದೆ ನಾನು, ಅದನ್ನು ಇಟ್ಕೊಂಡೇನೆ ಅಂದಾಗ ಅದನ್ನು ಮೊದಲು ತೆಗೆದು ಹಾಕು ಅಂತ ಹೇಳಿದ್ರಂತ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ನಾವು ಎಷ್ಟು ಕೇಳಿದರೂ ಕೂಡ ಈ ಮಹಾವಾಕ್ಯದ ಅರ್ಥ ಆಗಂಗಿಲ್ಲ, ಅದು ನಿಶ್ಚಯ ಆಗಂಗಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ದೇಹಾದಿಗಳಲ್ಲಿ ನಾನನ್ನುವಂಥ ಬುದ್ಧಿಯಿಂದ ಮಹಾವಾಕ್ಯದ ಅರ್ಥವನ್ನು ಗುರು ಮುಖಾಂತರ ಕುಂತು ಕೇಳಿದರೂ ಕೂಡ ನಿಜವಾದ ಜ್ಞಾನ ಆಗಂಗಿಲ್ಲ, ಅಲ್ಲಿ ದೋಷ ಸಹಿತವಾದಂಥ ಜ್ಞಾನ ಆಗ್ತದ ಅಂತ ಹೇಳ್ತಾರೆ ನೋಡ್ರಿ. ಯಾಕೆ ಇಷ್ಟು ನೋಡ್ರಿ, ಅದಕ್ಕೆ ಕರುಣಾಮಯಿಗಳು ಗುರುಗಳು ಅಂತ ಹೇಳುವಂಥದ್ದು. ಈ ದೇಹಾದಿಗಳಲ್ಲಿ ನನ್ನ ಭಾವ ಬಿಟ್ಟಿಲ್ಲ, ಕೇಳೋದು ಬಿಟ್ಟಿಲ್ಲ, ನನ್ನ ಭಾವ ಬಿಟ್ಟಿಲ್ಲ ಅಂದರೆ ಅದಕ್ಕೆ ಇಲ್ಲಿ ಹೇಳ್ತಾರ, ದೇಹಾದಿಗಳಲ್ಲಿ ನಾನನ್ನುವಂಥ ಬುದ್ಧಿಯಿಂದ ಅದು ಇವೆಲ್ಲ ಮೊದಲು ಬಿಸಾಕ್ಬೇಕಂತ ಹೇಳ್ತಾರೆ. ಈ ಭಾವ ಏನು ಇಟ್ಕೊಂಡಿದೆ ಅದನ್ನೆಲ್ಲ ಮೊದಲು ತೆಗೆದಾಕಿಬಿಡು ಅಂತ. ಇಂಥ ಮಹಾವಾಕ್ಯದ ಅರ್ಥವನ್ನು ಗುರುಮುಖದಿಂದ ಕೇಳಿದರೂ ಕೂಡ ನಿಜವಾದ ಜ್ಞಾನ ಆಗದೆ ದೋಷ ಸಹಿತ ಜ್ಞಾನ ಆಗ್ಬಿಡ್ತದ. ಅದಕ್ಕೆ ಈ ದೋಷ ಯಾವ ದೋಷಗಳು ಬರ್ತಾವಂತ ಮುಂದೆ ಹೇಳ್ತಾರೆ. 4ನೇ ನುಡಿಯಲ್ಲಿ ಹೇಳ್ತಾರೆ, ತತ್ವಮಸಿಯನೇ ಮತಿಭೇದದಿಂದ ಆವ ಗತಿಯನ್ನು ದಿಂದ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಆವ ಗತಿಯನ್ನು ಆ ತ್ವಂ ಪದದೊಳಗೋರ್ಮೆಯು
ಓರ್ಮೆ ರತಿಯಿಂದ ತಿಳಿಯದ ಕಥದಿಂದ ಕೇಳಲೆ ಸತಿ ನೀನೆಯದು ದೋಷತ್ರಯವಕ್ಕೂ ಇಲ್ಲಿ ಹೇಳ್ತಾರೆ. ಶ್ರುತಿ ತತ್ವಮಸಿಯನೇ ಅಂತ ಹೇಳ್ತಾರೆ. ಅಂದ್ರೆ ಶ್ರುತಿ ಏನು ಹೇಳ್ತದ, ನೀನೇ ಬ್ರಹ್ಮ ಅಂತ ಹೇಳ್ತದ. ಇಲ್ಲಿ ಬುದ್ಧಿ ಭೇದದ ಮೂಲಕ ಶ್ರುತಿ ಏನು ಹೇಳ್ಕತ್ತದ, ನೀನು ಪರಬ್ರಹ್ಮ ಅಂತ ಹೇಳ್ತದ. ನೀನು ತೊಂಪದದ ವಾಚ್ಯಾರ್ಥದಲ್ಲಿ ಅಲ್ಲಿ ನಾನು ಶಿವ ಅದೀನಿ, ಜೀವ ಅದೀನಿ, ನಾನು ಅಲ್ಪಜ್ಞೆ ಅದೀನಿ. ತೊಂಪದದಲ್ಲಿ ಏನಾಗ್ತದ, ನಾನು ಅಲ್ಪಜ್ಞೆ ಅದೀನಿ, ನಾ ಕಿಂಚಿಜ್ಞತ್ವದಿಂದ ಕೂಡಿದ್ದೀನಿ, ನಾ ಸಣ್ಣವದೀನಿ, ಈ ರೀತಿ ಎಲ್ಲ ವಾಚ್ಯಾರ್ಥ ಭಾಗದಾಗ ತಿಳ್ಕೊಳ್ಳುವಂಥದ್ದು. ಇದು ಯಾವುದರಿಂದ ಅಂದ್ರೆ ಬುದ್ಧಿ ಮೂಲಕ ತಿಳ್ಕೊಳ್ಳುವಂಥದ್ದು. ಇದು ಬುದ್ಧಿಯ ಮೂಲಕ ಏನಾಗ್ತದ, ತೊಂಪದದೊಳಗೆ ಅಂತಂದ್ರೆ ವಾಚ್ಯಾರ್ಥ ಆಗಿರುವಂಥ ತೊಂಪದದ ವಾಚ್ಯಾರ್ಥದಲ್ಲಿ ಈ ದೇಹಾದಿಗಳಲ್ಲಿ ಕೂಡುವಂಥದ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ನೀನು ಪರಬ್ರಹ್ಮ ಸ್ವರೂಪ ಇದ್ದೀಯಾ ಅಂತ ಹೇಳಿದರೂ ಕೂಡ ತತ್ವಮಸಿ ಅನ್ನುವಂಥ ಮಹಾವಾಕ್ಯವನ್ನು ಉಪದೇಶ ಮಾಡಿದ್ದಾರೆ ಗುರುಗಳು. ಆದರೆ ನಿಜವಾಗಿ ಜ್ಞಾನ ಆಗಂಗಿಲ್ಲ. ಯಾಕಾಗಂಗಿಲ್ಲ ಅಂತಂದ್ರೆ ತೊಂಪದದ ವಾಚ್ಯಾರ್ಥಗಳು ಈ ಶರೀರ ಅನ್ನುವಂಥದ್ದು. ವಾಚ್ಯಾರ್ಥದಲ್ಲಿ ನೋಡಿದರೆ ಈ ಶರೀರಗಳು, ತೊಂಪದದ ವಾಚ್ಯಗಳಾದಂಥ ದೇಹಾದಿ ಅಹಂಕಾರಗಳಲ್ಲಿ ಏನಂದ್ರೆ ನನ್ನ ಶರೀರ ಆಗಿರ್ಬೋದು, ನನ್ನ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ನಾನುವೇ ಅದಾವಂತ ಈ ಒಂದು ಭಾವನೆಯಿಂದ ಕೂಡಿದಾಗ ಯಾವಾಗ ಆಗ್ತದ? ಇದು ಬಿಟ್ಟವನು ಅಲ್ಲ, ಇಲ್ಲಿ ಹಿಡಿದವನಲ್ಲ, ಹಂಗಾಗಿಬಿಟ್ಟದ ಇದು ಪರಿಸ್ಥಿತಿ. ಅದಕ್ಕೆ ಹೇಳ್ತಾರೆ, ಗುರು ಹತ್ರ ಕೂತ್ಕೊಂಡಾಗ ನೀವು ಎಲ್ಲವನ್ನು ಬಿಸಾಕಿ ಬರ್ಬೇಕಂತ ಹೇಳ್ತಾರೆ. ಮನೆಯಲ್ಲೇ ಇವೆಲ್ಲಷ್ಟು ಅಲ್ಲೇ ಹೊರಗೆ ಹಾಕಿಬಿಡ್ಬೇಕು. ಅದಕ್ಕೆ ಇದನ್ನು ಮಹಾತ್ಮರು ಬಹಳ ಚಂದ ಹೇಳ್ತಾರೆ. ಅದಕ್ಕೆ ಪರಮ ವಿರಕ್ತಂಗೆ ಅಂತ ಹೇಳಿದಾರೆ, ವಿರಕ್ತ ಇರ್ಬೇಕಂತ ಹೇಳ್ತಾರಲ್ಲ, ಮೊದಲೇ ಹೇಳಿದಾರೆ ಅವರು. ಅದಕ್ಕೆ ಮಹಾವಾಕ್ಯದ ಉಪದೇಶ ಮಾಡಾಕತ್ತಾರ ಗುರುಗಳು. ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀಯಪ್ಪ ಅಂತ ಹೇಳಿದ್ರು ಕೂಡ ಶಿಷ್ಯನಿಗೆ ನಿಜವಾದ ಜ್ಞಾನ ಆಗಲಿಲ್ಲ. ಯಾಕಾಗಲಿಲ್ಲ ನೋಡ್ರಿ, ಅದನ್ನ ಬಲ್ಲಿ ಈ ಥರ ಗುಣಬುದ್ಧಿಯಿಂದ ಶ್ರವಣ ದೋಷ ಆಯ್ತಿಲ್ಲಿ. ಏನಾಯಿತು ಅಂದರೆ ತೊಂಪದದ ವಾಚ್ಯಗಳಾದಂಥ ಈ ಶರೀರ ನಾನು ಅಂದ್ಕೊಂಡಾನ, ಶರೀರದಲ್ಲಿರುವಂಥ ಇಂದ್ರಿಯಾದಿಗಳು ಇವೆಲ್ಲ ನಾನು ಅನ್ನುವಂಥ ಪ್ರೀತಿಯಿಂದ ಅದಾನತ, ಮೋಹದಿಂದ ಅದಾನ. ಹಿಂಗಿರೋದ್ರಿಂದ ಇಲ್ಲ ಏನಾಗ್ತದ, ವಿಪರೀತ ಬುದ್ಧಿ ಆಗ್ಯದ, ನಾನೇ ಶರೀರ ಅದೀನಿ ಅನ್ನುವಂಥ ಭಾವನೆ ಬಿಟ್ಟಿಲ್ಲತ. ಅದಕ್ಕೆ ಈ ರೀತಿಯಾಗಿ ವಾಕ್ಯದ ಅರ್ಥದ ಜ್ಞಾನ ಆಗಲಿಲ್ಲ. ಅದು ದೋಷ ಅಂತ ಅನಿಸ್ಕೊಳತ್ತದ. ತತ್ವಮಸಿ ಅಂದರೆ ನೀನೇ ಪರಬ್ರಹ್ಮ ಸ್ವರೂಪ ಇದ್ದಿ ಅಂತ ಹೇಳಿದ್ರು ಕೂಡ ಅದು ಜ್ಞಾನ ಆಗಲಿಲ್ಲ. ಯಾಕಾಗಲಿಲ್ಲ? ಅದು ದೋಷ. ಮುಂದೆ ಹೇಳ್ತಾರೆ ಅವ್ರು. 3 ದೋಷಗಳ ಒಂದು ವಿಚಾರವನ್ನು ಹೇಳ್ತಾರೆ. ಇಂಥ ಒಂದು ಮಹಾವಾಕ್ಯವನ್ನು ತಿಳ್ಕೊಳ್ಬೇಕಾದ್ರೂ ಕೂಡ ನಾವೆಷ್ಟು ಪರಿಶುದ್ಧವಾಗಿರ್ಬೇಕು, ನಮ್ಮ ಅಂತಃಕರಣ ಎಷ್ಟು ಪರಿಶುದ್ಧ ಆಗಬೇಕು ಅನ್ನುವಂಥದ್ದು ವಿಚಾರನ ಹೇಳ್ತಾರೆ. ಇವು ಸಾಮಾನ್ಯ ಅಲ್ಲ, ಮಹಾವಾಕ್ಯದ ಅರ್ಥಗಳ ಹೇಳುವಂಥದ್ದು ಸಾಮಾನ್ಯ ಅಲ್ಲ, ಇದು ಭಾಳ ಮೇಲ್ಮಟ್ಟದ ವಿಚಾರ. ಇವು ಅದಕ್ಕೆ ಹೇಳ್ತಾರಲ್ಲ, ಈ ವಾಕ್ಯಗಳನ್ನು ಹಿಡ್ಕೊಳ್ಬೇಕಾದ್ರೂ ಕೂಡ ಶಿಷ್ಯನಿಗೂ ಶಕ್ತಿ ಬೇಕು, ತಾಕತ್ತು ಬೇಕು. ಎಲ್ಲೋ ಒಬ್ಬರನ್ನ ಸೋಲಿಸ್ಬೋದು, ಒಂದು 70, 80, 150, 200 kg ಗುಂಡನ್ನು ಎತ್ತಬಹುದು, ಮಹಾಶಾಲಿ ಅನ್ನಬಹುದು. ಆದ್ರೆ ಇವನ್ನೆಲ್ಲ ಬಿಟ್ಟು ಗುರುವಾಕ್ಯವನ್ನು ಸ್ವೀಕಾರ ಮಾಡೋಕೆ ಕೂಡ ಅಷ್ಟೇ ಶಕ್ತಿವಂತ ಇರಬೇಕು ಶಿಷ್ಯ. ಅಷ್ಟು ತಾಕತ್ತಿರ್ಬೇಕು ಅದಕ್ಕೂ ಶಿಷ್ಯನಿಗೂ ಕೂಡ. ಹೇಳ್ತಾರಲ್ಲ, ಹುಲಿ ಹಾಲನ್ನು ಒಂದು ಚಿನ್ನದ ಪಾತ್ರೆಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇದೆ, ಬೇರೆ ಪಾತ್ರೆಯಲ್ಲಿ ತೂತು ಬಿದ್ದು ಹೋಗ್ಬಿಡ್ತಾವಂತ. ಅಷ್ಟು ಶಕ್ತಿ ಉಳ್ಳಂಥ ಈ ವಾಕ್ಯಗಳನ್ನು ಶಿಷ್ಯ ಕೂಡ ಬಂಗಾರದ ಪಾತ್ರೆಯನ್ನು ಇಟ್ಕೊಂಡು ಹಂಗೆ ಕುಂತಂಗೆ ಕೂಡಬೇಕು ಅದನ್ನ ಅಂತಃಕರಣ. ಅಂದಾಗಿ ಇಂಥ ಒಂದು ಜ್ಞಾನ ಆಗಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಈ 3 ಶ್ರವಣ ದೋಷ ಯಾವುದು ಅನ್ನುವಂಥದ್ದನ್ನು 5ನೇ ನುಡಿ ನೋಡೋಣ. ಏನು ಹೇಳ್ತಾರ? ತನ್ನುವ ಇಂದ್ರಿಯ ಹಸು ಅಂತಃಕರಣಗಳೆನ್ನಿಪಿವೆ ತಾನೆಂಬುವುದು ಅನುದಿನ ಇನಿ ತಗಲದೆ ತನ್ನೊಳಿರ್ಪ ತತ್ಕ್ರಿಯೆಯಿಂದೇ ತನಗೆ ಶ್ರವಣ ದೋಷವೆನಿಸುವುದು ನೋಡ್ರೆ. ಶರೀರವನ್ನು, ಈ ಶರೀರ, ಇಂದ್ರಿಯ, ಈ ಪ್ರಾಣ, ಅಂತಃಕರಣಗಳು, ಇದರಲ್ಲಿ ತಾಧ್ಯಾತ್ಮ ಅಧ್ಯಾಸ ಉಳ್ಳಂಥವನಾಗಿದ್ದಾನೆ, ಭ್ರಮೆ ಉಳ್ಳಂಥವನಾಗಿದ್ದಾನೆ. ಇವೆಲ್ಲ ಶರೀರ ನಾನು ಅಂದ್ಕೊಂಡಿದ್ದಾನೆ, ಇಂದ್ರಿಯಗಳು ನಾನು ಅಂತ ಅಂದ್ಕೊಂಡಿದ್ದಾನೆ. 10 ಇಂದ್ರಿಯಗಳೇನದಾವ, ದಶೇಂದ್ರಿಯಗಳು. ಮತ್ತು ಪ್ರಾಣ ಈ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅನ್ನುವಂಥದ್ದು 5 ವಾಯುಗಳು. 10 ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ.
ಜ್ಞಾನೇಂದ್ರಿಯಗಳು ಅಂದ್ರೆ ಶ್ರೋತೃ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ 5 ಜ್ಞಾನೇಂದ್ರಿಯಗಳು. ವಾಕ್ಪಾಣಿ, ಪಾದ, ಗುಹ್ಯ, ಗುದ ಅಂತನ್ನುವಂಥದ್ದು 5 ಕರ್ಮೇಂದ್ರಿಯಗಳನ್ನು, ಪ್ರಾಣಾಪಾನ, ವ್ಯಾನ, ಉದಾನ ಇವನ್ನ ಇಟ್ಕೊಂಡಿದ್ದಾನೆ. ಅಂತಃಕರಣಗಳು, ಮನ, ಬುದ್ಧಿ, ಚಿತ್ತು, ಅಹಂಕಾರ ಅನ್ನುವಂಥದ್ದನ್ನು, ಇವೆಲ್ಲವುಗಳಲ್ಲಿ ಏನಂತಂದ್ರೆ ನಾನು ಅನ್ನುವಂಥದ್ದನ್ನು ಕೂಡಿಕೊಂಡು ಗುರು ಮುಖಾಂತರ ಮಹಾವಾಕ್ಯವನ್ನು ಕೇಳಕತ್ತೇನೆ. ಅಂದ್ರೆ ಯಾವಾಗ ಆಗ್ಬೇಕಿತ್ತಗ, ಏನಾದರೂ ಗಡಿಗೆ ಒಳಗೆ ಅಥವಾ ಏನೋ ಒಂದು ಪಾತ್ರೆ ಒಳಗೆ ನಾವು ಗೋಧಿ, ಅಕ್ಕಿ ಅದೆಲ್ಲ ಹಾಕಿವಿ. ಈಗ ಜೋಳ ತುಂಬಬೇಕಾಗ್ಯದಂದ್ರೆ ಮತ್ತೆ ಹೆಂಗೆ ತುಂಬಬೇಕಾದ್ರಾಗ ಅವು ಎಲ್ಲ ಗೋಧಿ ಏನು ಹಾಕಿದ್ದು ಮತ್ತು ಭತ್ತ ಏನು ಅಕ್ಕಿ ಪಕ್ಕಿ ಹಾಕಿದ್ದು ತೆಗಿಬೇಕಾಗ್ತದೆ. ತೆಗೆದಾಗ ಇವನ್ನ ಹಾಕೋಕ್ಕಾಗ್ತದಲ್ಲ. ಮತ್ತು ಈತ ಬರೀ ನಾನೇ ಎಲ್ಲಷ್ಟು ನನವ ಅಂತ ಇತ್ತು ಹೆಂಗೆ ಇಟ್ಕೊಂಡು ಕುಂತಾನೆ. ಮೊದಲು ಗುರು ಮುಖಾಂತರ ಇರೋದಕ್ಕೆ ಇಂಥ ಗುಣಗಳನ್ನೇ ಇಟ್ಕೊಂಡು ಕುಂತಿದ್ದ. ಮತ್ತು ಈಗ ಶ್ರವಣ ಮಾಡಾಕತ್ತೇನ ಮಹಾವಾಕ್ಯದ ಉಪದೇಶಗಳನ್ನು ಕೇಳಕತ್ತೇನಂದ್ರೂ ಕೂಡ ಇದರಲ್ಲಿ ಇಂಥದ್ದು ಅನಾತ್ಮ ವರ್ಗದಲ್ಲಿ ಏನು ಆತ್ಮನ ತಾಧ್ಯಾತ್ಮ ಭಾವ ಅಲ್ಲಿ ಹೊಂದ್ಕೊಂಡಿದ್ದಾನೆ. ಇವು ನಾನೇ ಅಂದ್ಕೊಂಡಿದ್ದಾನೆ, ನಾನು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಇದನ್ನು ಗುರು ಮುಖಾಂತರ ಈ ಮಹಾವಾಕ್ಯದ ಅರ್ಥವನ್ನು ಕೇಳಿದರೂ ಕೂಡ ವಾಚ್ಯಾರ್ಥ ಭಾಗದಾಗೆ ಅದ. ನಾವು ಇನ್ನು ತೊಂಪದದ ವಾಚ್ಯಾರ್ಥ ಭಾಗದಾಗ ಅದನ್ನತ್ತ, ಲಕ್ಷ್ಯಾರ್ಥಕ್ಕಿನ್ನೂ ಬಂದಿಲ್ಲತ. ಅದಕ್ಕೆ ಅಲ್ಲಿ ಏನಾಗ್ತದ ಅಂತಂದ್ರೆ ಮಹಾವಾಕ್ಯ ಅರ್ಥವನ್ನು ಕೇಳಿದ್ರು ಕೂಡ ನಾನು ಬ್ರಹ್ಮನನ್ನುವಂಥ ಜ್ಞಾನ ಆಗಲಿಲ್ಲ. ಅಂದ್ರೆ ನಾ ದೇಹ ಉಳ್ಳಂಥವನು ಅದೀನಿ, ನಾನು ಹೆಂಗೆ ಬ್ರಹ್ಮ ಆಗ್ತೀನಿ. ಯಾರು ದೃಢವಾಗಿ ನಿಶ್ಚಯ ಜ್ಞಾನ ಆಗಲಿಲ್ಲ ಅಂದ್ರೆ ಅವರಿಗೆಲ್ಲ ಏನಂತಾರೆ ಗುರುವಾಕ್ಯ ಅಲ್ಲಿ ಆಗ್ಲಾರ್ದಾಗ ಮೊದಲು ಗುರುವಾಕ್ಯ ಕೇಳೋದಕ್ಕಿಂತ ಮುಂಚೆ ಹೆಂಗಿದ್ರೆ ಹಂಗೆ ನಡ್ತಾ ಇರ್ತದೆ ಅವರು. ಯಾವಾಗ ಗುರುವಾಕ್ಯ ಕರೆಕ್ಟಾಗಿ ಅವರಿಗೆ ಆಳವಾಗಿ ವಿಚಾರವನ್ನು ಅರ್ಥ ಆದಾಗ ಅವ್ರು ಬದಲಾವಣೆ ಆಗಿರ್ತಾರೆ. ಮೊದಲು ಕೇಳಿದ್ಕಿಂತ ಮೊದಲು ಹೆಂಗಿರ್ತಾರೆ, ಕೇಳಿದ ಮೇಲೆ ಮತ್ತೆ ಬೇರೆ ಮನಸ್ಸನ್ನು ಬದಲಾವಣೆ ಆಗಿರ್ತದಲ್ಲಿ. ಆಗಂಗಿಲ್ಲ ಅಂತಲ್ಲ. ಯಾವಾಗ ಇವೆಲ್ಲವನ್ನು ತನ್ನಲ್ಲಿರುವಂಥವು ಏನದಾವ ಗುರುಗಳು ಹೇಳಿಬಿಟ್ಟಿದಾರ. ಮೊದಲು ಹಿಂದೆ ಎಲ್ಲ ಹೇಳಿದ್ದಾರೆ, ಇವು ಶರೀರ ನೀನಲ್ಲ, ನಿಂದು ಅಲ್ಲ, ಇಂದ್ರಿಯಗಳು ನೀವು ಯಾವ ನೀನಲ್ಲ ಅಂತ ಹೇಳಿದಾಗ ಗುರು ಹೇಳಿದಂಥ ವಾಕ್ಯಗಳನ್ನು ಅವನು ಕೇಳಿ ಎಲ್ಲ ಬಿಟ್ಟುಕೊಂಡು ಮಹಾವಾಕ್ಯದ ಒಂದು ಅರ್ಥವನ್ನು ಗುರು ಹೇಳ್ತಾ ಇದ್ದಾನಂದಾಗ ಅವು ಅಳಬಡುತ್ತವೆ. ಇಲ್ಲಾಂದ್ರೆ ಇವೆಲ್ಲ ಇಟ್ಕೊಂಡು ಕೂತೀವಿ, ನಾನು ಅಂತ ದೇಹ ಉಳ್ಳಂಥವನ್ನ ನಾನು ಅದೀನಿ ಅನ್ನುವಂಥ ವಿಪರೀತ ಭಾವನೆ ಅಲ್ಲಿ ಇರ್ತದೆ. ನಾನು ಹೆಂಗೆ ಬ್ರಹ್ಮ ಆಗ್ತೀನಿ ಅನ್ನುವಂಥದ್ದು ಅಲ್ಲಿ ಆಗ್ತದೆ. ಅದಕ್ಕೆ ನಾನು ಇವೆಲ್ಲ ಅದಾವ, ಬ್ರಹ್ಮ ಅಂತ ಜ್ಞಾನ ಆಗಲಿಲ್ಲ, ಕೊನೆಗೆ ನಾನು ದೇಹ ಉಳ್ಳಂಥವನ್ನದೀನಿ, ಬ್ರಹ್ಮನ ಹೆಂಗೆ ಆಗ್ತೀನಿ ಅನ್ನುವಂಥದ್ದೇ ಜ್ಞಾನ ಆಗ್ತದೆ. ಅದಕ್ಕೆ ಇದರಿಂದ ಏನಾಗ್ತದೆ, ಶ್ರವಣ ದೋಷ ಅಂತ ಅನಿಸ್ಕೊಳ್ತದೆ ಇದು. ಅದಕ್ಕೀಗ ಮನನ ದೋಷ ಹೇಳ್ತಾರೆ. ಏನು ಹೇಳ್ತಾರೆ, ತನು ಮೊದಲೆನಿಸಿ ತೋರ್ಪ ಅನಿತವನು ಅರಿವ ದ್ರಷ್ಟನೇ ತಾನೀ ಒಡಲೋಳು ತುರಿಯನು ಎನಿಪ ವಿಚಾರದರಿಕೆಯುಳ್ಳ ಕಥದಿಂದೆ ಮನನ ದೋಷಾಕ್ಯ ನಪ್ಪನು ತಾನೇ ಅಂತ ಹೇಳ್ತಾರ. ಏನು ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ 2 ರೀತಿಯಿಂದ ಹೇಳ್ತಾರೆ. ಯಾವ ರೀತಿ ಅಂದ್ರೆ ತನು ಇಲ್ಲಿ ದೋಷ, ಯಾಕಂದರೆ ಶ್ರವಣ ದೋಷ ಅಲ್ಲಿ ಆಯಿತು. ಮತ್ತು ಈಗ ಈ ಮನನ ದೋಷದ ಬಗ್ಗೆ ಹೇಳ್ತಾರೆ. ಗುರು ಹೇಳಿದಂಥ ವಿಚಾರಗಳನ್ನು ಅಲ್ಲಿ ಮನನ ಮಾಡಬೇಕಾದಾಗ ಈ ಶರೀರ ಜನನ ಮರಣಗಳಿಂದ ಕೂಡಿದಂಥ ಈ ಶರೀರ ಇದು ಅನೇಕ ಅಂದೆ ಮಹಂದೆ ಅಂತ ಹೇಳ್ತಾರೆ. ಯಾಕಂದರೆ ಇದು ಸೊರಗುವಿಕೆ ಮತ್ತು ದಪ್ಪಾಗುವಂಥದ್ದು, ಇದು ಕಪ್ಪು ಬಿಳುಪು ಇವೆಲ್ಲ ಈ ಪಟುತ್ವಾದಿ ಧರ್ಮಗಳಿಂದ ಇಂದ್ರಿಯಗಳು ಅದಾವೆ. ಒಂದು ಸಲ ಕಣ್ಣು ಕಂಡಂಗೆ ಆಗ್ತದೆ, ಕಾಣ್ಲಾರ್ದಂಗೆ ಆಗ್ತದೆ, ಕಿವಿ ಕೇಳ್ದಂಗೆ ಆಗ್ತದೆ, ಕೇಳಲಾರ್ದಂಗೆ ಆಗ್ತದೆ. ಇವು ಹೋಗ್ಬೇಕಂತಂದ್ರೆ ಕಾಲುಗಳು ಬಂದಂಗೆ ಆಗ್ತಾವೆ, ಕಾಲುಗಳು ನೋವಾದಂಗೆ ಆಗ್ತಾವೆ, ಮತ್ತು ಕೂತ್ಕೊಳ್ಳೋದಾಗ್ತದೆ. ಇವೆಲ್ಲ ಇವು ಏನಂದ್ರೆ ಪಟುತ್ವಾದಿ ಧರ್ಮಗಳಿಂದ, ಇವು ಅಂದ್ಯ ಮಾಂದ್ಯ ಪಟುತ್ವಾದಿಗಳಿಂದ ಇವು ಈ ಧರ್ಮಗಳಿಂದ ಕೂಡಿದಂಥವು ಇಂದ್ರಿಯಗಳು. ಮತ್ತು ಈ ಶರೀರ ಏನದ ಜನನ ಮರಣಕ್ಕೆ ಗುರಿಯಾಗಿರುವಂಥದ್ದು ಈ ಶರೀರ ಐತೆ. ಇದು ಈ ರೀತಿಯಾಗಿ ಇಲ್ಲಿ ಹೇಳ್ತಾರ. ಹಸಿವು ತೃಷ್ಯಗಳು ಯಾವುದಕ್ಕೈತೆ, ಪ್ರಾಣವಾಯುವಿಗೆ ಐತೆ ಹಸಿವು ಆಗುವಂಥದ್ದು, ತೃಷ್ಯ ಆಗುವಂಥದ್ದು. ಇದು ಯಾರಿಗೆ ಸಂಶಯ ನಿಶ್ಚಯ ಯಾವುದಕ್ಕೈತೆ ಅಂದರೆ ಮನ ಬುದ್ಧಿ ಇವಕ್ಕದಾವ ಸಂಶಯ. ಯಾಕಂದರೆ ಈ ಸಂಶಯ ಮಾಡುವಂಥದ್ದು ಮನಸ್ಸು, ನಿಶ್ಚಯ ಮಾಡುವಂಥದ್ದು ಬುದ್ಧಿ, ಇವೆಲ್ಲವು ನಾನು ಅನ್ನುವಂಥದ್ದು ಅಹಂಕಾರಕ್ಕೆ, ನೆನ್ಪಿಟ್ಕೊಳ್ಳುವಂಥದ್ದು ಚಿತ್ತಕ್ಕೆ, ಇವೆಲ್ಲ ಏನದಾವ ದೃಶ್ಯವಾಗಿ ಘಟದಂತೆ ಇವು ತಿಳಿಸಿಕೊಳ್ಳುವಂಥವು ನಾನಲ್ಲ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಕೆಲವು ಸಲ ತೂರ್ಯದಲ್ಲಿ
ಕೂಡ ಇಲ್ಲಿ ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ ತೂರ್ಯ ಅವಸ್ಥೆಯಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನು ಅಲ್ಲಿ ಮನನ ಮಾಡಬೇಕಾದಾಗ ಅದು ಕೂಡ ಹೋಗಬೇಕಾಗಿರ್ತದೆ. ಯಾವುದು ತೂರ್ಯ ಅವಸ್ಥೆಯಲ್ಲಿ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥದ್ದು ಕೂಡ ಹೋಗ್ಬೇಕಾಗ್ತದೆ. ಅಲ್ಲಿ ಒಂದು ವೃತ್ತಿ ಇರ್ತದೆ. ಅಲ್ಲಿ ಇದ್ದಾಗ ಕೂಡ ಅದನ್ನು ದೋಷ ಅನಿಸ್ಕೊಳ್ತದೆ. ಅದೇ ಸ್ಥಿತಿಯಲ್ಲಿ ಕುಂದ್ರೋದಲ್ಲ. ಈಗೇನು ಹೇಳ್ತಾರ, ಜಾಗ್ರ, ಸ್ವಪ್ನ, ಸುಸುಪ್ತಿ, ಈ 4ನೇ ಅವಸ್ಥೆ ಯಾವುದು? ಪ್ರತ್ಯೇಗಾತ್ಮ ಸ್ವರೂಪ ಅಂತ. 4ನೇದ್ದು ಜಾಗ್ರದಲ್ಲಿ ವಿಶ್ವ, ತೈಜಸ್ಸು, ಪ್ರಾಜ್ಞಾತಿ, ಈ 3ರಲ್ಲಿ ಏನು ಅನ್ಸ್ಕೊಳ್ತಾನ? ಜಾಗ್ರ, ಸ್ವಪ್ನ, ಸುಸುಪ್ತಿ. 4ನೇದ್ದು ತೂರ್ಯ ಅವಸ್ಥೆ ಇರ್ತದೆ. ತೂರ್ಯ ಅವಸ್ಥೆಯಲ್ಲಿ ಪ್ರತ್ಯೇಗಾತ್ಮ ಸ್ವರೂಪ. ಈ ಜಾಗ್ರ, ಸ್ವಪ್ನ, ಸುಸುಪ್ತಿ ಇವೆಲ್ಲವೂ ಪ್ರಕಾಶಮಾನವಾಗಿರುವಂಥದ್ದು ಯಾವುದರಿಂದ? ಪ್ರತ್ಯೇಗಾತ್ಮ ಸ್ವರೂಪದಿಂದ. ಮತ್ತು ಅಲ್ಲಿನೂ ಕೂತ್ಕೊಳ್ಳಂಗಿಲ್ಲ. ಇಲ್ಲಿ ಬಂದುಬಿಟ್ಟು ನಾನು ಮುಕ್ತನಾಗ್ತೀನಿ ಅನ್ನೋ ಹಂಗಿಲ್ಲ. ಇಲ್ಲಿ ಕೂಡ ಹೇಳ್ತಾರ. ಏನು ಹೇಳ್ತಾರ ಅಂತಂದ್ರೆ, ಈ ಮನಸ್ಸು, ಈ ಬುದ್ಧಿ ಈ ದೃಶ್ಯವಾಗಿ ಘಟದಂತೆ ಅರಿಸಿಕೊಳ್ಳುವುದರಿಂದ ಇವು ಕೂಡ ತಾನಲ್ಲ. ಇವುಗಳನ್ನು ಅರಿಯುವಂಥ ದ್ರಷ್ಟ ಸಾಕ್ಷ್ಯದ ಪ್ರತ್ಯೇಗಾತ್ಮನೇ ತಾನೆಂದು ಅರಿಯುವುದರಿಂದ ಅಲ್ಲೇನಾಗ್ತದೆ? ನಾ ಪ್ರತ್ಯೇಗಾತ್ಮ ಇವೆಲ್ಲವನ್ನ ಅರಿತಾ ಇದ್ದೀನಿ, ನಾ ಪ್ರತ್ಯೇಗಾತ್ಮ ಸ್ವರೂಪ ಅನ್ನುವಂಥದ್ದು ಭಾವ ಇರ್ತದಲ್ಲಿ. ಅದಕ್ಕೆ ಅಲ್ಲೇನಾಗ್ತದೆ? ಸಾಕ್ಷ್ಯದ ಪ್ರತ್ಯೇಗಾತ್ಮನೇ ತಾನೆಂದು ಅರಿಯುವುದರಿಂದ ಅಲ್ಲಿಗೆ ಸ್ಟಾಪ್. ಯಾಕಂದ್ರೆ ನಾನು ಎಲ್ಲವನ್ನ ತಿಳ್ಕೊಳ್ತಾ ಇದ್ದೀನಿ ಅಂತ ಒಂದು ಪ್ರತ್ಯೇಗಾತ್ಮ ಸ್ವರೂಪ ನಾನು ಇದ್ದೀನಿ. ಈ ಪ್ರತ್ಯೇಗಾತ್ಮ ಸ್ವರೂಪದಿಂದನೇ ಜಾಗ್ರದಲ್ಲಿ ವಿಶ್ವ ಮತ್ತು ಸ್ವಪ್ನ ವ್ಯವಹಾರ, ನಿದ್ರೆ ವ್ಯವಹಾರ ಇವೆಲ್ಲ ಯಾರ ಬೆಳಕಿನಿಂದ ನಡೆದಂದ್ರೆ ಈ ಪ್ರತ್ಯೇಗಾತ್ಮನ ಒಂದು ಸ್ವರೂಪದಿಂದನೇ ಅಲ್ಲಿ ನಡೆದಂಥದ್ದು ಇರುವಂಥದ್ದು, ಅದೇ ಪ್ರಕಾಶತೆಯಿಂದ ನಡೆದಂಥದ್ದು. ಬಟ್ ಅಲ್ಲಿ ಏನೈತಿ ಅಂತಂದ್ರೆ ಇವೆಲ್ಲವನ್ನು ಅರಿಯುವಂಥ ಪ್ರತ್ಯೇಗಾತ್ಮನೇ ತಾನು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಏನು ಭಾವ ಇರ್ತದ, ಆ ಭಾವ ಎಲ್ಲಿರ್ತದ? ತೂರ್ಯದಲ್ಲಿ ಇರ್ತದೆ. ಅದನ್ನು ಜಂಪ್ ಮಾಡ್ಬೇಕಾಗಿದೆ. ಈಗ ಅದನ್ನು ಹೋಗ್ಬೇಕಾಗಿದೆ. ಇಲ್ಲಿ ಅಲ್ಲೇ ಕೂತ್ಕೊಂಡಾಗ ಆಗುವಂಥದ್ದಲ್ಲ. ಈಗ ಮನನ ಮಾಡಬೇಕಾದಾಗ ನಾವು ಅದೇ ಸ್ಥಿತಿಯಲ್ಲಿ ಹಿಂಗೆ ಕೂತ್ಕೊಂಡಿವಿ ಅಂತಲ್ಲ, ಮತ್ತೆ ತಿರ್ಗಾ ಅವನ್ನ ಮೀರ್ಬೇಕಾದ. ಇವು ಯಾಕಂತಂದ್ರೆ ಇವು 3 ಗುಣಗಳದಾಗ ಸಿಕ್ಕಾಕೊಂಡು ಬಿದ್ದಾವ. ಇವೇನದಾವ? ಶ್ರವಣ, ಮನನ, ನಿಧಿಧ್ಯಾಸ ಅಂದರೆ ಇವು 3 ಗುಣಗಳು ಸತ್ವ, ರಜೋ, ತಮದಿಂದ ಕೂಡಿದಂಥವು ಅದಾವಲ್ಲ, ಇದ್ರಾಗ ಸಿಕ್ಕೊಂಡು ಬಿದ್ದಿದ್ದಾವ. ಅದಕ್ಕೆ ಇದೇ ಗುಣದಾಗಿದ್ದು ಬಿಟ್ರೆ ದೋಷ ಅನಿಸ್ಕೊಳ್ತದ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ? ಅವುಗಳನ್ನು ಅರಿಯುವಂಥ ದ್ರಷ್ಟ ಸಾಕ್ಷ್ಯದ ಪ್ರತ್ಯೇಗಾತ್ಮನೇ ತಾನು ಅಂತ ಅರಿಯೋದ್ರಿಂದ ಇಲ್ಲಿ ಮನನ ದೋಷ ಉಳ್ಳಂಥದ್ದು ಆಗ್ತದ ಅಂತ ಹೇಳ್ತಾರೆ ಅವರು. ಇಲ್ಲಿ ಇನ್ನೂ ಗುಣ ಇರ್ತದಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದ ಅಂತಂದ್ರೆ ಇನ್ನು ಪ್ರತ್ಯೇಗಾತ್ಮ ಭಾವ, ನಾನು ಅಹಂ ಬ್ರಹ್ಮಾಸ್ಮಿ ಇದ್ದೀನಿ ಅನ್ನುವಂಥ ಒಂದು ಭಾವ ಅಲ್ಲಿ ಇರುವಂಥದ್ದು, ಅದು ಕೂಡ ಹೋಗಬೇಕು. ಅಂದಾಗ ಮಾತ್ರ ಈಗ ಅದನ್ನೇ ಇಟ್ಕೊಂಡು ನಾನು ಅದೇ ಸಾಕ್ಷಿ ಇದೀನಿ ಅಂತ ಅದೇ ರೀತಿ ಕೂತ್ಕೊಂಡ್ರೆ ಏನಾಗ್ತದಂದ್ರೆ ಅಲ್ಲಿ ಅದು ಮನನದ ದೋಷ ಆಗ್ತದ ಅಂತ ಹೇಳ್ತಾರೆ ಅವರು. ಅದು ಕೂಡ ಹೋಗಬೇಕು. ಮತ್ತು 7ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ನಿಧಿಧ್ಯಾಸನ ದೋಷವುಳ್ಳವನೆಂದು ಹೇಳಿಸಿಕೊಳ್ಳುತ್ತಾನಂತ ಮತ್ತು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಎನಿತು ತೋರಿಕೆಗಳೊಳಗ ಅನೀತು ತಾನಲ್ಲವೆಂದನೆ ಕಾಣ್ಬಾ ಸರ್ವ ದೃಕ್ಕಾನೆಂಬ ಘನದರಿವಿಂದೆ ನಿಧಿಧ್ಯಾಸ ನಾಹ್ವಯ ವೆನಿಸುವ ದೋಷಮುಳ್ಳನು ತಾನು ಅಂತ ಹೇಳ್ತಾರೆ, ತಾನೇ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಇಲ್ಲಿ ಕೂಡ ಇದನ್ನು ದೋಷದಿಂದ ಕೂಡ್ಯದ. ಅವಾಗ ಕೇಳಬೇಕಾದಾಗ ಏನು ಶಿಷ್ಯ, ಇದು ಕೂಡ ದೋಷದಿಂದ ಕೂಡಿದಂಥದ್ದು ಆಗ್ತದೆ. ಏನು ಹೇಳ್ತಾರೆ? ಪ್ರತೀತಿಗಳೆಲ್ಲ ತೋರಿಕೆಗಳಿಗೆ, ಯಾಕಂದರೆ ಎಷ್ಟು ತೋರ್ತಾವೆ ಅವೆಲ್ಲ ಪ್ರತೀತಿಗಳಿಗೆಲ್ಲ ಅಷ್ಟು ನಾನು ಆಗೋದಿಲ್ಲ ಅಂತ ತಿಳ್ಕೊತಾನೆ. ಇವೇನು ತೋರ್ತಾವೋ ಅವೆಲ್ಲ ನಾನಲ್ಲ. ಇಲ್ಲಿ ಸಮಷ್ಟಿ ರೂಪವಾಗಿ ತೋರ್ತದಲ್ಲ ಈ ಜಗತ್ತು, ಇವ್ಯಾವುದು ನಾನಲ್ಲ. ದೃಶ್ಯವಾಗಿ ಏನು ತೋರಕತ್ತದ ಅದೆಲ್ಲ ನಾನಲ್ಲ. ಜಗತ್ತಿನಲ್ಲಿ ಎಷ್ಟು ದೃಶ್ಯವಾಗಿ ಅಂದರೆ ಸಮಷ್ಟಿ ರೂಪದಿಂದ ತೋರುವಂಥ ಈ ಜಗತ್ತಿನಲ್ಲಿ ಪ್ರತೀತಿಯಾಗಿರುವಂಥ ಪ್ರತಿಯೊಂದು ಇವೇನು ಶರೀರಗಳದಾವ ಅವೆಲ್ಲಕ್ಕೂ ಈ ಶರೀರದಲ್ಲಿ ಸಾಕ್ಷಿಯಾದಂತೆ ನಾ ಸಾಕ್ಷಿಯಾಗಿದ್ದೀನಿ ಅನ್ನುವಂಥದ್ದು. ಎಲ್ಲದಕ್ಕೂ ಸರ್ವಕ್ಕೂ ನಾ ಸಾಕ್ಷಿಯಾಗಿದ್ದೀನಿ. ಅದಕ್ಕೆ ಸರ್ವ ದೃಕ್ ಅಂದರೆ ಎಲ್ಲವನ್ನ ತಿಳಿಯುವಂಥವನು ನಾನು ಅದೀನಿ. ಅಂದ್ರೆ ಸರ್ವ ದೇಹಾದಿಗಳಿಗೂ ನಾನು ದೃಷ್ಟನಾಗಿದ್ದೇನೆ ಅನ್ನುವಂಥ ಅಲ್ಲಿ ಅತ್ಯಧಿಕವಾದಂಥ ಜ್ಞಾನ ಇರ್ತದಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವೆಲ್ಲಕ್ಕೂ ಈ ಶರೀರದಲ್ಲಿ ಸಾಕ್ಷಿಯಾದಂತೆ ನಾನು ಸಾಕ್ಷಿಯಾಗಿದ್ದೀನಿ, ಅದರಿಂದ ನಾನು ಸರ್ವ ದೃಕ್ಕಾಗಿದ್ದೀನಿ. ನಿಧಿಧ್ಯಾಸನದಲ್ಲಿ ಎಲ್ಲಕ್ಕೂ ನಾನು ಸಾಕ್ಷಿ ರೂಪವಾಗಿ ಇದ್ದೀನಿ.
ಈ ಶರೀರಕ್ಕೆ ಹೆಂಗೆ ಸಾಕ್ಷಿ ರೂಪವಾಗಿ ನಾನಿದ್ದೀನಿ ಅದರಂಗ ಈ ಜಗತ್ತಿನಲ್ಲಿ ಏನು ದೃಶ್ಯವಾಗಿ ಪ್ರತೀತಿ ಆಗ್ತಾವ ಅವೆಲ್ಲವಕ್ಕೂ ನಾನು ದೃಷ್ಟ ಆಗಿದ್ದೀನಿ ಅನ್ನುವಂಥ ಪೂರ್ಣವಾದ ಅಭಿಮಾನಾತ್ಮಕ ಅರಿವು. ಅಲ್ಲಿ ಕೂಡ ಅಭಿಮಾನ ಇರುವಂಥದ್ದು. ಅಲ್ಲಿ ಕೂಡ ಏನದಂದ್ರೆ ಗುಣಗಳಿಗೆ ಸಿಕ್ಕಾಕೊಂಡು ಬೀಳುವಂಥದ್ದು. ಅಲ್ಲಿ ಕೂಡ ಸತ್ವಗುಣ ಇವಕ್ಕೆಲ್ಲ ಈ ಗುಣಗಳದಲ್ಲೇ ಸುತ್ತರಿಯುವಂಥದ್ದಿದು. ಅದಕ್ಕೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಾಗ್ತದಲ್ಲೇ, ಇದನ್ನೆಲ್ಲ ಮೀರಬೇಕಾಗ್ತದೆ. ಅದಕ್ಕೆ ಇಲ್ಲೇನು ಹೇಳ್ತಾರ, ಪೂರ್ಣವಾದ ಅಭಿಮಾನಾತ್ಮಕ ಅರಿವಿನಿಂದ ಕೂಡಿರುವ ಕಾರಣ ಇದಕ್ಕೆ ನಿಧಿಧ್ಯಾಸನ ದೋಷ ಅಂತ ಹೇಳಿಸ್ಕೊಳ್ತದೆ. ಇದು ಕೂಡ ಹೋಗಬೇಕು. ಅಲ್ಲೇನಿಲ್ಲ, ನಾನಾಗಿರುವಂಥದ್ದು ಯಾವುದಕ್ಕೂ ಅಲ್ಲಿ ಅವಕಾಶ ಇಲ್ಲ. ಎಲ್ಲದಕ್ಕೂ ಅದು ದೃಶ್ಯ ಪ್ರಪಂಚಕ್ಕೆ ಈ ಸಮಷ್ಟಿ ರೂಪವಾದಂಥ ಈ ದೃಶ್ಯ ಏನು ತೋರ್ತದೆ ಎಲ್ಲದಕ್ಕೂ ನಾನು ಸಾಕ್ಷಿ ಇದ್ದೀನಿ, ದೃಕ್ಕದೀನಿ ಅನ್ನುವಂಥದ್ದು ಕೂಡ ಅಲ್ಲಿ ದ್ರಷ್ಟನಾಗಿದ್ದೀನಿ ಅನ್ನುವಂಥ ಭಾವ ಕೂಡ ಅಲ್ಲಿ ಇರಬಾರ್ದು. ಅದಕ್ಕೆ 3 ಗುಣಗಳನ್ನು ಮೀರಿರ್ಬೇಕಾಗ್ತದೆ. ಅಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಈ ಗುಣಗಳಿಗೆ ಸಿಲುಕಿದ್ದು ನಿರ್ಗುಣ ಸ್ವರೂಪವನ್ನು ತಿಳ್ಕೊಳಕ್ಕಾಗಂಗಿಲ್ಲ. ಅಲ್ಲಿ ಆ ಮಟ್ಟಕ್ಕೆ ನಿಲ್ಲಬೇಕಾಗ್ತದೆ, ಹೋಗಿ 3 ಗುಣಗಳನ್ನು ಮೀರಿ ನಿಲ್ಲಬೇಕಾಗ್ತದೆ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು 8ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಜಡ ದೃಶ್ಯಾತ್ಮನು ಮೇನ್ ಅಜಡ ದೃಶ್ಯಾತ್ಮನು ಜಡ ಅಜಡ ರಹಿತ ಆತ್ಮನೆಂಬ ಈ 3 ಜಡಭಾವ ಒಳಿದುಳಿದಿರವೇ ದೋಷದೋಳೆಂದು ತೊಡರದ ಪದವದು ಆ ನಿಜತತ್ವ ಅಂತ ಹೇಳ್ತಾರೆ. ಏನಂದ್ರೆ ಜಡ ದೃಶ್ಯ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ದೇಹಾದಿಗಳನ್ನು ಈ ತಿಳ್ಕೊಳ್ಳುವಂಥದ್ದು. ದೇಹಾದಿಗಳ ಇವೇನದಾವ ಜಡ ದೃಶ್ಯದಿಂದ ಕೂಡಿದಂಥವು. ಈ ದೇಹಾದಿ ರೂಪ ಏನದ ಇದು ಜಡದಿಂದ ಕೂಡಿದಂಥದ್ದು. ಇದನ್ನು ಅರಿಯುವಂಥವನು ನಾನು ಆಗಿರುವಿನ ಅನ್ನುವಂಥದ್ದು. ದೃಶ್ಯಾತ್ಮನು ಅಂದರೆ ದೃಶ್ಯವನ್ನು ತಿಳ್ಕೊಳ್ಳುವಂಥವನು ನಾನು ಆಗಿದ್ದೀನಿ ಅನ್ನುವಂಥದ್ದಾಗಿರ್ಬೋದು. ಇದು ಶ್ರವಣ ದೋಷ ಅನಿಸ್ಕೊಂತು. ಮತ್ತು ಅಜಡ ದೃಶ್ಯಾತ್ಮನು ನಾನೆಂಬುದು ಮನನ ದೋಷ ಅಂತಂದ್ರೆ ನಾನು ಪ್ರತ್ಯೇಗಾತ್ಮ ಸ್ವರೂಪ ಇದ್ದೀನಿ, ಇವೆಲ್ಲವನ್ನು ತಿಳ್ಕೊತೀನಿ ಅಂತ. ಇನ್ನೂ ಅಲ್ಲಿ ಏನದ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ವೃತ್ತಿ ಇರ್ತದೆ. ಎಲ್ಲವನ್ನು ನಾನು ತಿಳ್ಕೊಳ್ತೀನಿ ಅನ್ನುವಂಥದ್ದು. ಅಜಡವಾಗಿರುವಂಥ ಪ್ರತ್ಯೇಗಾತ್ಮ ನಾನು ಇದ್ದೀನಿ ಅನ್ನುವಂಥ ಇನ್ನೂ ಭಾವ ಇರೋದಕ್ಕಾಗಿ ಅಲ್ಲಿ ಏನಂತದೆ ಮನನ ದೋಷ ಅಂತ ಅನಿಸ್ಕೊಳ್ತದೆ. ಮತ್ತು ಅಜಡ ರಹಿತಾತ್ಮನು ನಾನು ಅನ್ನುವಂಥದ್ದು ನಿಧಿಧ್ಯಾಸನ ದೋಷ. ನಾನು ಅಲ್ಲಿ ಜಡ ರೂಪನೂ ಅಲ್ಲ, ಮತ್ತು ಅಜಡ ಯಾವುದೂ ಇರದೇ ಇರುವಂಥದ್ದು ನಾನು ಅನ್ನುವಂಥ ಭಾವ ನಿಧಿಧ್ಯಾಸನದಲ್ಲಿ ಇರ್ತದೆ. ಆ ಭಾವ ಇರ್ತದೆ. ಅದು ಅಭಿಮಾನ ಒಂದು ಸ್ವಲ್ಪ ಕೂಡ ಅಲ್ಲಿ ಇರಬಾರ್ದು. ಅದಿತ್ತು ಅಂತಂದ್ರೆ ದೋಷ ಆಗ್ತದೆ. ಇವು 3 ಏನದಾವ ಅಂದ್ರೆ ಗುಣಗಳಿಗೆ ಸಿಲುಕಿದಂಥವು, ಸತ್ವ ರಜೋತಮ ಗುಣಗಳಿಗೆ ಸಿಲುಕಿದಂಥವು. ಈ ಗುಣಗಳನ್ನು ದಾಟ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ಇನ್ನೂ ಅಲ್ಲಿ ಅಜಡ ರಹಿತನಾದಂಥವನ್ನು ನಾನು ಇದ್ದೀನಿ ಅನ್ನುವಂಥ ಇದೇನು ಭಾವ ಇರ್ತದೆ ಅದು ನಿಧಿಧ್ಯಾಸನ ದೋಷ ಅಂತ ಅನಿಸ್ಕೊಳ್ತದೆ. ಅದು ಅಂದರೆ ಇಲ್ಲಿ ಕೂಡ ಭಾಳಷ್ಟು ಮತ್ತು ಜ್ಞಾನಗಳು ಭೇದದಿಂದ ಕೂಡಿದ ಕಾರಣ. ಈ ಜ್ಞಾನ ಅಂತಂದರೆ ಹೆಂಗಂದ್ರೆ ಈ ಭೇದದಿಂದ ಕೂಡಿದಂಥದ್ದಕ್ಕಾಗಿ ಈ ದೋಷಗಳಾಗಿದ್ದಾವ. ಅಂದರೆ ಈ 3 ದೋಷಗಳು ಕ್ರಮವಾಗಿ ತಾಮಸ ರಾಜಸ ಸಾತ್ವಿಕ ಗುಣಗಳ ಸ್ವರೂಪ ಆಗಿದ್ದಾವೆ. ಶ್ರವಣ ಮನನ ನಿಧಿಧ್ಯಾಸನ ಹೆಂಗೆ ಅದಾವ ಅಂತಂದ್ರೆ ಇವು 3 ಗುಣಗಳಿಂದ ಸ್ವರೂಪ ಆಗಿದ್ದಾವೆ. ಅದಕ್ಕೆ ಇವನ್ನ ದಾಟಬೇಕಾಗ್ಯದ ಅಲ್ಲ. ಇವು ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇವು 3 ಗುಣಗಳನ್ನು ದಾಟ್ಕೊಂಡದ ಹೋದಾಗ ಅವಾಗ ನಿರ್ಗುಣ ಸ್ವರೂಪದಲ್ಲಿ ನೀನಿರಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರೆ ಈ 3 ಹೆಂಗದಾವ ಜಡದಿಂದ ಕೂಡಿದಾವ. ಈ 3 ಗುಣಗಳು ಹೆಂಗದಾವ ಅಂದ್ರೆ ಜಡದಿಂದ ಕೂಡಿದಾವ. ಅವು ನಿನ್ನ ಆಧಾರದಲ್ಲೇ ತೋರ್ತಾವ, ಖರೆ ಇವಕ್ಕೆ ಸ್ವತಂತ್ರತೆ ಇಲ್ಲ. ಜಡದಿಂದ ಕೂಡಿದಂಥವಕ್ಕಾಗಿ ಇವು ದೋಷ ಅಂತ ಅನಿಸ್ಕೊಳ್ತಾವೆ. ಅದರಿಂದ ಇವು ತಿಳಿಸಿಕೊಳ್ಳುವಂಥವು ಇವೆಲ್ಲಷ್ಟು. ಇವೆಲ್ಲವು ಹೆಂಗದಾವ ಅಂದರೆ ತಿಳಿಸಿಕೊಳ್ಳುವಂಥವು ಅದಾವ. ಈ ಜಾಗ್ರ ಸ್ವಪ್ನ ಸುಸುಪ್ತಿ ಅನ್ನುವಂಥವು, ಈ ಪ್ರತ್ಯೇಗಾತ್ಮ ಇವೆಲ್ಲವು ಏನಂತಂದ್ರೆ ನಿನ್ನ ಒಂದು ಸ್ವಯಂ ಪ್ರಕಾಶದಿಂದನೇ ಇವೆಲ್ಲ ಬೆಳಗ್ತಾ ಇದ್ದಾವ. ಆದರೆ ಇವು ಜಡದಿಂದ ಕೂಡಿದಾವ. ಈ ಕಾರಣದಿಂದ ಇವು ನಿಜವಾದ ಆತ್ಮ ಸ್ವರೂಪಗಳಲ್ಲ. ಇವು ಯಾವ ಅದಾವ ಅಂತಂದ್ರೆ ಈ ನಿಜವಾಗಿ ಈ ಯಾವುದು ವಿಶ್ವ ತೈಜಸ್ ಪ್ರಾಜ್ಞೆ ಜಾಗ್ರ ಸ್ವಪ್ನ ಸುಸುಪ್ತಿ ಅನ್ನುವಂಥ ಈ 4 ಶರೀರಗಳು. ಯಾಕಂತಂದ್ರೆ ಇಲ್ಲಿ ಕೂಡ
ಜಾಗ್ರದಲ್ಲಿ ಸ್ಥೂಲ ಶರೀರ, ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರ, ಇದರಲ್ಲಿ ಕಾರಣ ಶರೀರ, ಮತ್ತು ಇದು ತೂರ್ಯ ಅವಸ್ಥೆ ಒಳಗೆ ಅಲ್ಲಿ ಶರೀರ ಕೂಡ ಇರ್ತದೆ, ಮಹಾಕಾರಣ ಶರೀರ ಅಂತ ಕೂಡ ಇರ್ತದೆ. ಅಲ್ಲಿ ಪ್ರತ್ಯೇಗಾತ್ಮ, ಇಲ್ಲಿ ವಿಶ್ವ, ತೈಜಸ್ಸು, ಪ್ರಾಜ್ಞೆ, ಪ್ರತ್ಯೇಗಾತ್ಮ ಅನ್ನುವಂಥದ್ದು ಈ 4 ವಿಚಾರಗಳು. ಈ ರೀತಿಯಾಗಿ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇವು ಗುಣಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಇವೆಲ್ಲವೂ ನೀನಾಗಕ್ಕೆ ಸಾಧ್ಯ ಇಲ್ಲ, ತೋರ್ದಂಗೆ ಆಗ್ತವೆ. ಇವ್ಯಾವ ನೀನಾಗಕ್ಕೆ ಸಾಧ್ಯ ಇಲ್ಲ. ಇವು ನಿಜವಾದಂಥ ಆತ್ಮಸ್ವರೂಪಗಳು ಇವು ಅಲ್ಲ. ಇವು 3 ದೋಷಗಳು ನಾಶ ಆದಾಗ ಇವು 3 ದೋಷಗಳು ಅಲ್ಲಿ ನಾಶ ಆಗಬೇಕು, ಅವು ಕೂಡ ಹೋಗ್ಬೇಕು, ಸಂಪೂರ್ಣ ಹೋಗ್ಬೇಕು. ಹೋದಾಗ ಮಾತ್ರ ಉಳಿದಂಥ ಅವಶಿಷ್ಟವಾದಂಥ ಯಾವ ನಿರ್ಗುಣ ಸ್ವರೂಪ ಉಂಟೋ ಅಲ್ಲಿ ಹೇಳುವಂಥದ್ದು ಕೇಳುವಂಥದ್ದು ಏನೇನಿಲ್ಲ ಅಲ್ಲಿ. ಇವೆಲ್ಲ ಹೋದ ನಂತರ ಉಳಿದಂಥ ನಿರ್ಗುಣ ಸ್ವರೂಪ ಏನದು, ಅದೇ ನಿನ್ನ ಸ್ವರೂಪ ಇತ್ತು ನೋಡ್ರಿ. ಎಷ್ಟು ಎಳಿಯಾಗಿ ನಾವು ಹೋಗಬೇಕಾಗ್ತದೆ. ಎಲ್ಲವನ್ನ ನೇತಿಗಳದು ಇದು ಅಲ್ಲ, ಇದೆಲ್ಲ ನಮ್ಮಲ್ಲಿರುವಂಥ ಭಾವದಲ್ಲಿ ಕೂಡ ನೋಡಿ, ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಕೂಡ ಅಲ್ಲಿ ಕೂಡ ಉಳ್ಕೊಳ್ಳೋಂಗಿಲ್ಲ, ಅದು ಕೂಡ ಸಂಪೂರ್ಣ ಹೋಗ್ಬಿಡ್ಬೇಕು. ಅವು ಎಲ್ಲ 3 ಗುಣಗಳು ಎದುರಾಗದಾವಂದ್ರೆ 3 ಗುಣಗಳಿಗೆ ಸೇರಿದಂಥವು ಶ್ರವಣ ಮನನ ನಿಧಿಧ್ಯಾಸ, ಅವನು ಕೂಡ ಅಲ್ಲಿ ದಾಟಬೇಕಾಗ್ಯದ. ಅದಕ್ಕೆ ಇದು ಯಾವ ದೋಷದಿಂದಲೂ ಕೂಡಿ ಇರದೇ ಇರುವಂಥದ್ದು ನಿನ್ನ ಸ್ವರೂಪ, ಯಾವ ದೋಷಗಳು ಇಲ್ಲ ಅಲ್ಲಿ. ಈ ರೀತಿಯಾಗಿರುವಂಥದ್ದು ನಿನ್ನ ಸ್ವರೂಪ, ಅದೇ ನಿನ್ನ ನಿಜವಾದ ಸ್ವರೂಪ ಆಗಿರ್ತದ ಅಂತ ಕೂಡ ಹೇಳ್ತಾರೆ. ಈಗ ಆತ್ಮನಲ್ಲಿ ದೋಷತ್ರಯ ನಿರಾಕರಣೆ ನಿರೂಪಣೆ ಸೂತ್ರ 3ಕ್ಕೆ ಪದ 25 ಅಂತ ಹೇಳಿ ಈಗ ಗುರು ಮುಖಾಂತರ ಇದನ್ನು ತಿಳ್ಕೊಳ್ಬೇಕಾದಾಗ ಇಂಥವೆಲ್ಲ ವಿಚಾರಗಳನ್ನು ಗುರು ಮುಖಾಂತರ ಈ ಶ್ರವಣಾದಿ ದೋಷಗಳು ಇಲ್ಲದೆ ಇರುವಂಗೆ ಪರತತ್ವವನ್ನು ಶ್ರವಣ ಮಾಡಬೇಕು ಅಂತ ಮೊದಲೇ ಹೇಳಿದ್ರು ಅವರು. ನಿನ್ನಲ್ಲಿರುವಂಥ ಒಂದು ಅಂತಃಕರಣ ಪರಿಶುದ್ಧತೆಯಿಂದ ಕುಂತು ಕೇಳಿದಾಗ ಇವನ್ನೆಲ್ಲ ಗುರುಗಳು ಹೆಂಗೆ ಹೇಳಿದರೆ ಹಂಗೆ ನಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಈ ಸೂತ್ರದಲ್ಲಿ ಗುರುಗಳು ಶಿಷ್ಯನಿಗೆ ಪರಬ್ರಹ್ಮವು ಯಾವುದೊಂದಕ್ಕೂ ವಿಷಯ ಅಲ್ಲ, ಯಾವುದ್ಯಾವುದಕ್ಕೂ ವಿಷಯ ಅಲ್ಲ, ತನ್ನ ನಿಜವು ಇಲ್ಲೆಂದ್ರೆ ಹೇಳ್ತಾರೆ ಯಾವುದಕ್ಕೂ ವಿಷಯ ಇರದೇ ಇರುವಂಥದ್ದು. ಇಲ್ಲಿ ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ, ನಿರ್ವಿಷಯದಿಂದ ಕೂಡಿದಂಥದ್ದನ್ನು ಹೇಳ್ತಾರೆ ಅವರು. ಈ 4ನೆಯ ಸೂತ್ರದಲ್ಲಿ ನೋಡೋಣ. ವಿರತಂಗೆ ಕರ್ಮರಹಿತವಾಗಿ ನಿಜವನ್ನು ಗುರು ಬೋಧಿಪುದು 4 ತೆರದಿಂದ ಅಂತ ಹೇಳ್ತಾರೆ. ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ಶಿಷ್ಯ ಹೆಂಗಿರ್ಬೇಕು ಅಂದ್ರೆ ಪರಮ ವಿರಕ್ತನಿರ್ಬೇಕಾಗ್ತದೆ. ಆತ ವಿರತ ಅಂದ್ರೆ ವೈರಾಗ್ಯಶಾಲಿಯಾಗಿರ್ಬೇಕಾಗ್ತದತ್ತ. ಯಾವುದೋ ಒಂದು ಇಹಪರದ ಒಂದು ಆಸೆ ಇರಬಾರ್ದತ್ತಾಗ. ಆ ರೀತಿ ವಿರತನಾದಂಥ ಅಧಿಕಾರಿಗೆ ಕರ್ಮರಹಿತವಾಗಿ ಅಂತ ಹೇಳ್ತಾರೆ. ಯಾವುದೇ ಒಂದು ಕರ್ಮ ದೃಶ್ಯರೂಪವಂಥ ಆಗದ ಹಾಗೆ ನೋಡ್ರಿ. ಇಲ್ಲಿ ಕೂಡ ನಿಜವನ್ನು ಅಂದ್ರೆ ಉತ್ತಮ ಅಧಿಕಾರಿಗೆ ಇದು ವಿಷಯವನ್ನು ಹೇಳಬೇಕಾದಂಥದ್ದು. ಮತ್ತು ಇಲ್ಲಿ ಹೇಳ್ತಾರೆ, ಆತನ ಸ್ವರೂಪವು ಘಟಪಟಾದಿಗಳಂತೆ ವಿಷಯವಲ್ಲ. ಈಗ ಯಾವುದೋ ಒಂದು ವಸ್ತುವನ್ನು ಹಿಂಗೆ ತೋರಿಸ್ತೀವಪ್ಪ, ಹಿಂಗೆ ತಿಳಿಸ್ತೀವಿ, ಅದಕ್ಕೆ ಇದು ಎಷ್ಟು ಗೂಢಾರ್ಥ ಐತಿ ಅಂತಂದ್ರೆ ಇದು ಭಾಳ ಅದ್ಭುತ ಐತ್ರಿ ಇದು. ಅದಕ್ಕೆ ಗುರುಗಳು ಭಾಳಷ್ಟು ಒಂದು ಇದನ್ನು ಒಂದು ಅನುವು ಮಾಡಿ 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 ಶಿಷ್ಯನಿಗೆ ಹೇಳ್ತಾರೆ. ಇದು ಅದಕ್ಕೆ ಹೇಳ್ತಾರೆ, ಇಲ್ಲಿ ಏನಾರು ಒಂದು ವಸ್ತುವಿನ ಥರ ದೃಶ್ಯವಾಗಿ ಇಳ್ತಿತ್ತಂದರೆ ಇದಕ್ಕೆ ಹಿಂಗೈತಪ್ಪ ಅಂತ ಹೇಳ್ಬೋದು. ಅದು ದೃಶ್ಯವಾಗಿ ತಿಳಿಸುವಂಥದ್ದು ಅಲ್ಲ, ತೋರಿಸುವಂಥದ್ದು ಅಲ್ಲ, ಮನಸ್ಸಿಗೆ ನಿಲುಕುವಂಥದ್ದು ಅಲ್ಲ, ಮಾತಿಗೆ ಸಿಲುಕುವಂಥದ್ದು ಅಲ್ಲ. ಅಂಥ ಸ್ವರೂಪ ಅದು. ಅಂಥ ಸ್ವರೂಪವನ್ನು ಕಣ್ಣಿನಿಂದ ನೋಡಕ್ಕೆ ಬರೋಂಗಿಲ್ಲ. ಅದು ಕಣ್ಣಿಗೆ ಕಾಣದೇ ಇರುವಂಥದ್ದು ಅಪರೋಕ್ಷವಾಗಿರ್ತಂಥ ಇದು ಯಾವುದಂದ್ರೆ ಮುಖಾಂತರ ಆದಿ 4 ಪ್ರಕಾರವಾದ ಬೋಧೆಗಳು ಅದಾವ ಅಂತ ತಿಳಿಸ್ತಾರೆ ಅವರು. 4 ರೀತಿಯಿಂದ ಗುರು ಬೋಧಿಸ್ತಾನೆ. ಯಾರಿಗೆ? ಶಿಷ್ಯನಿಗೆ ಅಂತ ಕೂಡ ಹೇಳ್ತಾರೆ ಅವರು. ಇಲ್ಲಿ 1ನೇ ನುಡಿಯಲ್ಲಿ 4 ಬೋಧೆಗಳನ್ನು ಉದ್ದೇಶಪೂರ್ವಕವಾಗಿ ಇಲ್ಲಿ ತೋರಿಸ್ತಾರೆ. ಏನಂದ್ರೆ ವರ ಶಿಷ್ಯರನ್ನು ಮುಖಾಂತರ, ದಶಾಂತರ, ಭಾವಾಂತರ, ಬಳಿಕ ಅನ್ಯೋಪದೇಶಾಖ್ಯ ಪರಿಬಿಡಿದ ಈ 4 ವಿಧದ ಬೋಧೆಗಳಿಂದ ಗುರು ಬೋಧಿಸುವವನು ಅವಗತಿಯೋಳು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂತಂದ್ರೆ ಈ ಒಂದು ಮುಖಾಂತರ ಬೋಧೆ 4 ರೀತಿಯಿಂದ ಬೋಧೆಗಳನ್ನು ಮಾಡ್ತಾನೆ. ಯಾರಿಗೆ? ಶಿಷ್ಯನಿಗೆ ಗುರು. ಯಾವುದು? ಮುಖಾಂತರ, ದಶಾಂತರ, ಭಾವಾಂತರ ಮತ್ತು ಅನ್ಯೋಪದೇಶ ವಾಕ್ಯ ಅಂತ ಹೇಳ್ತಾರೆ. ಆಖ್ಯ ಅಂತ
ಅನ್ಯೋಪದೇಶಾಖ್ಯ ಅಂತ. ಈ 4 ರೀತಿಯಿಂದ ಬೋಧೆಗಳಿಂದ ಗುರು ಹೇಳಬೇಕಾದಂಥದ್ದು, ಈ ವಿಚಾರವನ್ನು ತಿಳಿಸ್ತಕ್ಕಂಥದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅಹಂ ವೃತ್ತಿಗೆ ಸಾಕ್ಷಿಯಾಗಿ ನೀನು ಬ್ರಹ್ಮನಿದ್ದೀನಿ ಅನ್ನುವಂಥದ್ದು. ಅಹಂ ಅಂತಂದ್ರೇ ಮತ್ತು ಮೂಲ ಅಹಂಕಾರ ಅಹಂಲಿಂದನೇ ಇಷ್ಟೆಲ್ಲ ವ್ಯವಹಾರ ನಡೆದಂಥದ್ದು. ಇಷ್ಟೆಲ್ಲ ಈತ ಹಾರಾಡ್ತಾನೆ, ಇಷ್ಟೆಲ್ಲ ವ್ಯವಹಾರ ಮಾಡ್ತಾನೆ ಅಂದರೆ ಯಾವುದರಿಂದ? ಅಹಂ ಅಂತ ಆ ವೃತ್ತಿಗೆ ಸಾಕ್ಷಿಯಾದಂಥವ್ ನೀನು ಹೆಂಗಿದೆ, ಪರಬ್ರಹ್ಮನಿದ್ದೆ ಅನ್ನಂತ ಅಹಂ ಬ್ರಹ್ಮಾಸ್ಮಿ ಅಂತ ಮಹಾವಾಕ್ಯವನ್ನು ಇಲ್ಲಿ ಹೇಳುವಂಥದ್ದು. ಮತ್ತು ದೇಹದೇ ಅನಾತ್ಮ ಅವಸ್ಥೆಗೆ ಬೇರೆಗೆ ಆತ್ಮರೂಪ ನೀನು ಬ್ರಹ್ಮನಿದ್ದಿ ಅಂತ ಹೇಳುವಂಥದ್ದು. ಮತ್ತು ಆತ್ಮ ಬ್ರಹ್ಮ ಅನ್ನುವಂಥದ್ದು ಮಹಾವಾಕ್ಯವನ್ನು ಜೀವಭಾವಕ್ಕೆ ಭಿನ್ನವಾಗಿ ನೀನು ಪರಮಾತ್ಮ ಅಂತ ಹೇಳುವಂಥದ್ದು. ಶರೀರಕ್ಕೆ ಭಿನ್ನವಾಗಿರುವಂಥದ್ದು, ಅಹಂಕಾರಕ್ಕೆ ಭಿನ್ನವಾಗಿರುವಂಥದ್ದು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಬೋಧನೆ ಮಾಡ್ತಾನೆ. ಆಮೇಲೆ ಇಲ್ಲಿ ಕೂಡ ಜೀವಭಾವಕ್ಕೆ ಭಿನ್ನವಾಗಿ ನೀನು ಪರಮಾತ್ಮ ಇದ್ದೀನಿ ಅನ್ನುವಂಥ ಹೇಳುವಂಥದ್ದು ಯಾವುದು? ಇಲ್ಲಿ ಕೂಡ ಹೇಳ್ತಾರೆ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ದೇಹಾದಿ ಅನಾತ್ಮ ಅವಸ್ಥೆಗೆ ಬೇರೆಗೆ ಆತ್ಮರೂಪ ನೀನೇ ಬ್ರಹ್ಮ ಇದ್ದೀನಿ ಅಂತ ಅಯಮಾತ್ಮ ಬ್ರಹ್ಮ ಹೇಳಿದ್ರು ಕೂಡ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಕುಂತಿ, ಜೀವ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅಂತ ಹೇಳುವಂಥ ಮಹಾವಾಕ್ಯ ತತ್ವಮಸಿ ವಾಕ್ಯವಂತ ಹೇಳುವಂಥದ್ದು. ಅರಿಸಿಕೊಳ್ಳುವುದೆಲ್ಲವೂ ಮಿಥ್ಯೆ ಅದ, ಅರಿಯುವಂಥವು ನೀನು ಸ್ವರೂಪ ಇರುವಂಥದ್ದು. ಯಾಕಂದ್ರೆ ಏನು ಅರಿಸಿಕೊಳ್ತದೆಲ್ಲ ಮಿಥ್ಯೆ ಅದ, ಅರಿಯುವಂಥ ಸ್ವರೂಪ ನೀನು, ಅರಿವಿನ ಸ್ವರೂಪನೇ ನೀನಿದ್ದಿ, ಅದಕ್ಕೆ ನೀ ಬ್ರಹ್ಮ ಇದ್ದಿ ಅಂತ ಹೇಳ್ಬಿಟ್ಟು ಪ್ರಜ್ಞಾನಂ ಬ್ರಹ್ಮ ಹೇಳ್ತದೆ. ಇವು 4 ಮಹಾವಾಕ್ಯಗಳು ನಿನ್ನನ್ನು ಕುರಿತು ಹೇಳ್ತದೆ. ಈ ರೀತಿ ಈ 4 ಮಹಾವಾಕ್ಯಗಳು ಗುರು ಹೇಳಬೇಕು. ಯಾರಿಗೆ? ಶಿಷ್ಯನಿಗೆ ಹೇಳಬೇಕು. ಅದಕ್ಕೆ ಇಲ್ಲಿ ಏನು ಹೇಳ್ತಾರ? ಅಹಂ ವೃತ್ತಿಗೆ ಸಾಕ್ಷಿಯಾದಂಥವ ನೀ ಬ್ರಹ್ಮನಿದ್ದಿ ಅಂತ ಒಂದು ರೀತಿಲಿಂದ ಹೇಳುವಂಥದ್ದು ಯಾರು? ಅಹಂ ಬ್ರಹ್ಮಾಸ್ಮಿ ಅಂತ ಗುರು ಹೇಳುವಂಥದ್ದು ಬೋಧಿಪದು. ಆಮೇಲೆ ದೇಹಾದಿ ಅಂದರೆ ಅನಾತ್ಮ ವರ್ಗಗಳು ಏನದವ ಈ ಅವಸ್ಥೆಗೆ ಬೇರಾಗಿ, ಅನಾತ್ಮವಾದಂಥ ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೇನದಾವ ಇವಕ್ಕೆ ಬೇರೆಯಾಗಿರುವಂಥ ಆತ್ಮ ಸ್ವರೂಪ ನೀ ಬೇರೆನೇ ಇದಿ. ಅದಕ್ಕೆ ನೀ ಬ್ರಹ್ಮನಿದಿ ಅಂತ ಆತ್ಮ ಬ್ರಹ್ಮ ಅಂತ ಅಲ್ಲಿ ಹೇಳುವಂಥದ್ದು. ಆತ್ಮ ಬ್ರಹ್ಮ ಅಂತ ಹೇಳುವಂಥದ್ದು ಈ ಮಹಾವಾಕ್ಯವನ್ನು. ಮತ್ತು ಈ ಜೀವಭಾವಕ್ಕೆ ಭಿನ್ನವಾಗಿ ನೀನು ಹೆಂಗಿದೆ? ಈ ಜೀವಭಾವಕ್ಕೆ ಭಿನ್ನವಾಗಿ ನೀ ಪರಮನಿದಿ. ಈ ರೀತಿ ಹೇಳುವಂಥದ್ದು ಯಾವುದು ಅಂದ್ರೆ ತತ್ವಮಸಿ ವಾಕ್ಯ ಹೇಳ್ತದೆ. ಮತ್ತು ಈ ಅರಿಸಿಕೊಳ್ಳುವಂಥದ್ದೆಲ್ಲ ಮಿಥ್ಯೆ ಐತೆ. ಇವೆಲ್ಲವನ್ನು ಅರಿಯುವಂಥದ್ದು ನಿನ್ನ ಸ್ವರೂಪ ಅದ. ಅರುವಾದ ನೀನೇ, ಅರಿವಿನ ಸ್ವರೂಪ ನೀನೇ ಇದಿ, ಬೇರೆ ಏನೂ ಇಲ್ಲ. ಅದಕ್ಕೆ ನೀನೇ ಬ್ರಹ್ಮನಿದಿ ಅಂತ ಹೇಳುವಂಥದ್ದು ಯಾವುದು? ಪ್ರಜ್ಞಾನಂ ಬ್ರಹ್ಮ. ಈ ರೀತಿಯಾಗಿ ಗುರು ಇಂಥ ಆಯಾಮಗಳಲ್ಲಿ ಬೋಧಿಸ್ತಕ್ಕದ್ದು ಅಂತ ಹೇಳ್ತಾರೆ. ಅವರು ಹೇಳಬೇಕು ಅಂದ್ರೆ ಮುಖಾಂತರ, ದಶಾಂತರ, ಭಾವಾಂತರ, ಅನ್ಯೋಪದೇಶಾಖ್ಯ ಅನ್ನುವಂಥ ಈ ದೃಶ್ಯಗಳಿಂದ ವಿಲಕ್ಷಣವಾಗಿ ನೀನು ಪರಬ್ರಹ್ಮನಿರುವಿ ಅಂತ 4 ವೇದದ 4 ಮಹಾವಾಕ್ಯಗಳನ್ನು ಹೇಳಬೇಕು ಸದ್ಗುರುನಾಥ ಶಿಷ್ಯನಿಗೆ. ನೋಡ್ರಿ, ಈ ರೀತಿಯಾಗಿ ಹೇಳುವಂಥದ್ದು. ಮೊದಲಿಂದ ಏನು ಹೇಳಬೇಕು ಅಂತಂದ್ರೆ ಒಂದು ವಿಚಾರ ಹೇಳ್ತಾರೆ ಅವರು, ಮುಖಾಂತರ ಬೋಧೆ. ಮುಖಾಂತರ ಬೋಧೆ ಅಂದರೆ ಹೆಂಗೆ? ಇದು ಒಂದು ಚೂರು ನೋಡ್ಬಿಡೋಣ. 2ನೇ ನುಡಿಯಲ್ಲಿ ಪ್ರಿಯತಮೆ ಕೇಳು, ಬ್ರಹ್ಮ ವಿಷಯಮಾಗಿರ್ಪ ಸತ್ಕ್ರಿಯೆಯೇ ಮಾಡಲು ಅಲಸ. ಇಲ್ಲಿ ಹೇಳ್ತಾರೆ, ಒಂದು ನಿಮಿಷ ಸ್ವಲ್ಪ ಮಿಸ್ಟೇಕ್ ಆಗ್ಯದ, ಒಂದು ಚೂರು ತಡ್ರಿ. ಅಲಸದಿರು. ಪ್ರಿಯತಮೆ ಕೇಳು, ಬ್ರಹ್ಮ ವಿಷಯಮಾಗಿರ್ಪ ಸತ್ಕ್ರಿಯೆಯೇ ಮಾಡದ ಅಲಸದಿರೆಂಬ ನಿಯತದೆ ಈ ಬೋಧೆ ಮುಖಾಂತರಬಹುದು ನಿಷ್ಕ್ರಿಯನು ಅದ್ವಯ ಆತ್ಮ ನೀನದರಿಂದ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಇಲ್ಲಿ ಅಂತಂದ್ರೆ ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಪ್ರಿಯತಮೆ ಅಂತಂದ್ರೆ ಅತ್ಯಧಿಕ ಪ್ರೀತಿಗೆ ಪಾತ್ರಳಾದಂಥ ಮೈತ್ರಾದೇವಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಹೇಳಿ ಮತ್ತೆ ಕೇಳು ಮೈತ್ರ, ನೀನು ನಿಷ್ಕ್ರಿಯ ಅದ್ವಯಾತ್ಮನಾಗಿ ಇರುವಂಥದ್ದು, ಯಾವುದೂ ಒಂದು ಕ್ರಿಯೆ ಇಲ್ಲ ನಿನಗೆ, ಮತ್ತು ಏಕವಾಗಿರುವಂಥದ್ದು ನಿನ್ನ ಸ್ವರೂಪ. ಹೆಂಗಂತಂದ್ರೆ ಅಂತಃಕರಣ ವೃತ್ತಿಯಿಂದೊಡಗೂಡಿ, ಈಗ ಇವೆಲ್ಲ ಇಂದ್ರಿಯಗಳ ಜೊತೆ ಕೂಡ್ಕೊಂಡು, ಶರೀರಗಳ ಜೊತೆ ಇದು ನಂದು ಅಂತ ಅಂದ್ಕೊಂಡು, ಎಲ್ಲದ್ರಾಗ ಬೆರೆತು ನಾನು ಕ್ರಿಯಾರೂಪನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದು ನೀನು. ನಾನೇ ಮಾಡುವವನು, ನಾ ಎಲ್ಲಿಗೆ ಹೋದ್ರೆ ನಾನೇ ಹೋದೆ, ನಾನೇ ಬಂದೆ,
ನಾನು ಉಂಡೆ, ನಾನು ತಿಂದೆ ಅನ್ನುವಂಥದ್ದು ಯಾಕೆ ಇಷ್ಟೆಲ್ಲ ಬಂತಂದ್ರೆ ಇವು ಈ ಅಂತಃಕರಣ ವೃತ್ತಿಯಿಂದ ಒಡಗೂಡಿ ಆಧ್ಯಾತ್ಮ ಭಾವ ಹೊಂದಿ ದೇಹ ಇಂದ್ರಿಯಗಳಲ್ಲಿ ಬೆರೆತು ನಾನು ಕ್ರಿಯಾರೂಪನಾಗಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಭಾವಿಸ್ಕೊಂಡಿದೆ. ನಿಜವಾಗಿ ನೋಡಿದರೆ ನೀನು ಸ್ವರೂಪ ಹೆಂಗದ, ನಿಷ್ಕ್ರಿಯ ಅದು, ಯಾವ ಕ್ರಿಯೆಗೆ ಪಟ್ಟಂಥದ್ದು ಅಲ್ಲ ಅದು. ಆದರೆ ನೀನು ಎಲ್ಲದ್ರಾಗ ನಾನು ಒಳಪಟ್ಟಿದ್ದೀನಿ, ನಾನು ಎಲ್ಲ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಕ್ರಿಯಾ ಭಾವನೆ ನಿನ್ನ ಹತ್ರ ಬಂದದು. ಅದಕ್ಕೆ ನೀನೇನು ತಿಳ್ಕೊಂಡಿದ್ದಿ, ನನ್ನ ಹುಟ್ಟದಾಗ ಹುಟ್ಟಿನ ಅಂದ್ಕೊಳ್ತಿದ್ದೆ, ಸತ್ತಾಗ ಸತ್ತಿನ ಅಂದ್ಕೊಳ್ತೀನಿ, ನಾನು ಇಷ್ಟೇ ಅದೀನಿ ಅಂತ ಪರಿಚಿನ್ನತ್ವ ಭಾವದಿಂದ ನೀ ಕೂಡಿದಿ. ಆದ್ರೆ ಈ ದೇಹ ಇಂದ್ರಿಯಾದಿ ಅಹಂ ಇವೆಲ್ಲವನ್ನು ಇದ್ರಿಟ್ಟು ಅರಿಯೋದ್ರಿಂದ ನೀನು ಹೆಂಗದ, ನೀನು ಗುರು ಮುಖಾಂತರ ತಿಳ್ಕೊಂಡಾಗ ಏನಾಗ್ತದ, ದೇಹ ಇಂದ್ರಿಯಗಳು ಈ ಅಹಂಕಾರಾದಿಗಳು ಏನದಾವ ಇವೆಲ್ಲ ವೃತ್ತಿಗಳನ್ನು ನೀನು ಹೆಂಗೆ ಮಾಡ್ತಿದ್ದಿ, ಇದ್ರಿಟ್ಟು ಅರಿಯುವಂಥವನು ನೀ ಬೇರೆನೇ ಇದಿ. ಮತ್ತು ಇವಕ್ಕೆ ಸಾಕ್ಷಿ ರೂಪನಾಗಿರುವಿ ಅಂದರೆ ಇವೆಲ್ಲದಕ್ಕೂ ಸಾಕ್ಷಿಯಾಗಿರುವಂಥವು ನೀನಿದಿ. ಮತ್ತು ನೀನು ಹೆಂಗಿದಿ, ಅದ್ವಯನಾಗಿರುವಂಥವನು ಮತ್ತು ನಿಷ್ಕ್ರಿಯವಾಗಿರುವಂಥವ್ನು ನೀನು. ಈ ಲಕ್ಷಣಗಳು ನಿನಗದಾವ. ಅದಕ್ಕೆ ಬ್ರಹ್ಮ ಆದ್ರೆ ಹೆಂಗದ್ರ ವಿಚಾರವನ್ನು ಮಾಡುವಂಥದ್ಕ ಅದು ನಿಷ್ಕ್ರಿಯ ಅದ್ವಯನಾಗಿರುವಂಥದ್ದು. ಬ್ರಹ್ಮವನ್ನು ವಿಚಾರ ಮಾಡಿದ ನೋಡಿದಾಗ ಅದು ಯಾವುದು ಕ್ರಿಯೆ ಇಲ್ಲ, ಅದು ಕ್ರಿಯೆಗೆ ಯಾವುದಕ್ಕೂ ಒಳಪಟ್ಟಿಲ್ಲ, ನಿರ್ಗುಣ ರೂಪವಾಗಿರುವಂಥದ್ದು, ಅದ್ವಯವಾಗಿರುವಂಥ ಏಕವಾಗಿರುವಂಥದ್ದು. ಇಂತಹ ಬ್ರಹ್ಮ ಲಕ್ಷಣ ನಿನ್ನ ಲಕ್ಷಣ ಒಂದೇ. ಆದ್ದರಿಂದ ನೀನು ಹೆಂಗಿದಿ, ನಿನ್ನ ಸ್ವರೂಪನೂ ಹಾಗೆ ಐತೆ, ಎಲ್ಲದ್ರ ಜೊತೆ ಬೆರೆಯುವಂಥದ್ದಲ್ಲ. ಎಲ್ಲದಕ್ಕೂ ಅದಕ್ಕೆ ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾದಿ ಚರಾದಿಯೊಳಗೆಂದು ಬೆರೆಸದ ಆಶ್ರಯವಾಗಿ ನಿಂದು ತೋರ್ಪ ಗುರುಶಂಭುಲಿಂಗನೇ ನೀನೆಂದು ಅಂತ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಏನದ, ನಿನ್ನ ಸ್ವರೂಪ ಹೆಂಗದ, ಶರೀರಕ್ಕೆ ಇಂದ್ರಿಯಗಳಿಗೆಲ್ಲ ಸಾಕ್ಷಿ ರೂಪವಾಗಿ ನಾವು ಹೇಳ್ತೀವಿ. ತತ್ವಮಸಿ ವಾಕ್ಯದಲ್ಲಿ ನಾವು ವಾಚ್ಯಾರ್ಥ ಲೆಕ್ಕದಾಗ ಭಿನ್ನ ಭಿನ್ನ ಅದಾವ. ಈತ ಕಡಿಮೆ ಅನಿಸ್ತಾನ ಅಥವಾ ಈಶ್ವರನ ಅಥವಾ ದೊಡ್ಡ ತನಿಸ್ತಾನ, ಹೌದಿಲ್ಲ. ವಾಚ್ಯಾರ್ಥ ಲಕ್ಷ್ಯಾರ್ಥ ಲೆಕ್ಕದಾಗ ನೋಡಿದ್ರೆ ಎರಡೂ ಒಂದೇನೆ. ಅದ್ರಂಗ ಈತ ಹೆಂಗದನ, ಈ ಅದ್ವಯ ಆತ್ಮ ನಿನ್ನ ಸ್ವರೂಪ ಹೆಂಗದ, ನಿಷ್ಕ್ರಿಯದಿಂದ ಕೂಡ್ಯದ, ಏಕವಾಗ್ಯದ, ನಿರ್ಗುಣದಿಂದ ಕೂಡ್ಯದ. ನಿನ್ನ ಸ್ವರೂಪ ಹೆಂಗದ, ನಿಂದು ಕೂಡ ಹಾಗೆ ಐತೆ. ಯಾಕಂದರೆ ಶರೀರಕ್ಕೆ ನಿನಗೆ ಅನುಭವಕ್ಕೆ ಬರ್ತಿದ್ದಿಲ್ಲ. ಈ ಇಂದ್ರಿಯಗಳನ್ನು ಶರೀರಗಳನ್ನು ಇವೆಲ್ಲ ವಿಲಕ್ಷಣವಾಗಿ ನಾನು ತಿಳಿಯುವಂಥವು, ನಾನು ಬೇರೆ ಇದ್ದೀನಿ ಅನ್ನುವಂಥದ್ದು. ಹಾಗಾಗಿ ಈ ವಿಚಾರಗಳನ್ನು ನೋಡಿದ್ರೆ ಬ್ರಹ್ಮನ ಲಕ್ಷಣ ನಿನ್ನ ಲಕ್ಷಣ ಒಂದೇ ಅದಾವ ಇರೋದು. ಈ ರೀತಿ ನೀನೇ ಬ್ರಹ್ಮ ಇರುವಂಥದ್ದು. ಅದಕ್ಕೆ ಬ್ರಹ್ಮೈವ ಭವತಿ ಅಂತ ಹೇಳ್ತಾರೆ. ಬ್ರಹ್ಮವನ್ನು ಅರಿಯುವಂಥವ್ನು ಬ್ರಹ್ಮನೇ ಆಗಿಬಿಡ್ತಾನೆ. ಯಾಕಂದರೆ ಒಂದೊಂದೊಂದು ಲೇಯರ್, ಒಂದೊಂದು ಮೆಟ್ಲುಗಳು ದಾಟಿದಂಗೆಲ್ಲ ಮೇಲೆ ಹತ್ತಂಗಿಲ್ಲ, ಹೌದಾ. ಇಲ್ಲೇನು ಹೇಳ್ತಾರ, ಈತ ಏನು ನಾನು ಅಲ್ಲ ಅಂತ ಎಲ್ಲ ಕೂತ್ಕೊಂಡಿದ್ದಾನಲ್ಲ, ವಿಚಾರ ಮಾಡ್ತಾ ಹುಪ್ಪು ತನ್ನ ತಾಯಿ ತಂದೆಯಿಂದ ತೋರಿಸ್ತೀನಿ, ಅವ್ರಿಗೆ ಹೇಳಿ ಬರ್ತೀನಿ ಅಂತ ಹೇಳಿ ಸಮುದ್ರಕ್ಕೆ ಬಿದ್ದಂಥ ಹುಪ್ಪು ಏನಾಗ್ತದೆ, ನೀರೇ ಆಗಿಬಿಡ್ತದೆ. ಅದ್ರಂಗ ಬ್ರಹ್ಮನನ್ನು ಅದಕ್ಕೆ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ತಿಳ್ಕೊಳಕ್ಕೆ ಹೋದ ಬ್ರಹ್ಮನೇ ಆಗಿಬಿಡ್ತಾನ. ಬ್ರಹ್ಮವನ್ನು ಅರಿಯುವವನು ಬ್ರಹ್ಮನೇ ಆಗ್ತಾನೆ ಅನ್ನುವಂಥ ಶ್ರುತಿ ಐತೆ. ಬೆಂಕಿಯನ್ನು ಕಾಣ್ಲಿಕ್ಕೆ ಹೋದಂಥ ಏನು ಹುಲ್ಲು ಕಡ್ಡಿ ಏನಾಗ್ತದೆ, ಬೆಂಕಿನೇ ಆಗಿಬಿಡ್ತದೆ. ಅದಕ್ಕೆ ಇಂಥ ಒಂದು ಬ್ರಹ್ಮವು ಜಗತ್ ಸಾಕ್ಷಿಯಾದಂತೆ ನೀನು ಅಹಂ ವೃತ್ತಿಗೆ ಸಾಕ್ಷಿಯಾದ್ದರಿಂದ ಬ್ರಹ್ಮ ಹೆಂಗದ, ಜಗತ್ತಕ್ಕೆ ಸಾಕ್ಷಿಯಾಗಿರುವಂಗ ನೀನು ಅಹಂ ವೃತ್ತಿಗೆ ಸಾಕ್ಷಿಯಾಗಿದೆ. ಅದಕ್ಕೆ ನೀ ಬ್ರಹ್ಮ ಇದಿ ಅಂತ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಮಹಾವಾಕ್ಯ ಬೋಧಿಸುವಂಥದ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಮುಖಾಂತರ ಬೋಧೆ, ಇದು ಮುಖಾಂತರ ಬೋಧೆ ಅಂತ ಹೇಳಿಸ್ಕೊಳ್ತದೆ. ಈ ರೀತಿಯಾಗಿ ಗುರು ಹೇಳಬೇಕಾದಂಥದ್ದು ಶಿಷ್ಯನಿಗೆ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ವಾಚಾರ್ಥ ಲೆಕ್ಕದಾಗ ಭಿನ್ನ ಇರ್ಬೋದು, ತತ್ವಮಸಿಯಲ್ಲಿ ನಾವು ಹೇಳ್ತೀವಲ್ಲ ಆ ರೀತಿಯಾಗಿ ಇರುವಂಥದ್ದು. ಆ ಒಂದು ಬ್ರಹ್ಮನ ಸ್ವರೂಪ, ಬ್ರಹ್ಮನ ಲಕ್ಷಣ, ನಿನ್ನ ಸ್ವರೂಪ ನಿನ್ನ ಲಕ್ಷಣ ಎರಡೂ ಒಂದೇ ಅದಾವ. ಹಾಗಾಗಿಬಿಟ್ಟು ಎಲ್ಲವನ್ನು ಜಗತ್ತಿಗೆ ಈ ಬ್ರಹ್ಮ ಹೆಂಗೆ ಸಾಕ್ಷಿ ಅದಾನ, ಅದರ ಹಂಗೆ ಅಹಂ ವೃತ್ತಿಗೆ ನಿನ್ನ ಸ್ವರೂಪ ಸಾಕ್ಷಿ ಐತೆ. ಅದಕ್ಕೆ ನೀ ಬ್ರಹ್ಮ ಇದೆ ಅಂತ ಹೇಳ್ತದ. ಇದು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಮಹಾವಾಕ್ಯ, ಇದು ಮುಖಾಂತರ ಬೋಧೆ ಅಂತ ಹೇಳಿಸ್ಕೊಳ್ತದೆ. ಮತ್ತು ನಾಳೆ ದಶಾಂತರ ಬೋಧೆ ಇವೆಲ್ಲ ಅದಾವಲ್ಲ, ದಶಾಂತರ ಬೋಧೆ 4 ಬೋಧೆಗಳನ್ನು ಹೇಳಿದ್ದಾರೆ ಅವರು. ಮತ್ತೆ ಮುಂದಿನ ವಿಚಾರ ನಾಳೆ ನೋಡೋಣ. ದಶಾಂತರ ಭಾವಾಂತರ ಬೋಧೆ ಇವೆಲ್ಲ ಹೇಳುತ್ತಾರೆ. ಮುಂದಿನ ವಿಚಾರ ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.